ಓಂ ನಮೋ ವೆಂಕಟೇಶಾಯ. ಭಗವದ್ಗೀತೆಯ ಚಿಂತನೆಗಾಗಿ ನಾವೆಲ್ಲರೂ ಕೂಡ ಇಂದು ಸೇರಿದ್ದೇವೆ. ಯಾವುದೇ ಕಾರ್ಯದ ಪ್ರಾರಂಭದಲ್ಲಿ ನಾವು ಮೊಟ್ಟ ಮೊದಲಿಗೆ ಮಾಡಬೇಕಾಗಿರುವ ಕಾರ್ಯ ಗುರುವಂದನೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ಕಲಿಯುಗದ ಹೆದ್ದೈವನಾಗಿರುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸನ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಯಾಕೆ ಅಂದರೆ ದೇವರನ್ನು ನಾವು ಹೇಗೆ ಇದ್ದಾನೆ ಅಂತ ಚಿಂತಿಸ್ತೇವೋ ಆ ರೀತಿ ಭಗವಂತ ನಮಗೆ ಅನುಗ್ರಹ ಮಾಡ್ತಾನಂತೆ. ಭಗವಂತನು ಏಮಾಂ ಯಥಾ ಉಪಾಸ್ಯಂತಿ ತಾಂ ತಥೈವ ಭಜಾಮ್ಯಹಂ. ಯಾರು ಯಾರು ನನ್ನನ್ನು ಹೇಗೆ ಚಿಂತಿಸ್ತಾರೋ ನಾನು ಅವರಿಗೆ ಆ ರೀತಿಯಾಗಿ ಅನುಗ್ರಹ ಮಾಡ್ತೇನೆ. ಭಗವಂತನಿಗೆ ಯಾವ ಗುಣಗಳಿಲ್ಲ, ಅವನಲ್ಲಿ ಯಾವ ತರಹದ ದೊಡ್ಡ ದೊಡ್ಡ ಗುಣ ಇಲ್ಲ. ಅವನು ದುಃಖದಿಂದ ಕೂಡಿದ್ದಾನೆ, ಅವನು ನಮ್ಮಂತೆಯೇ ದುಃಖ ಇದೆ ಅಂತ ಚಿಂತಿಸಿದರೆ ದೇವರು ಕೂಡ ಹಾಗೆಯೇ ನಮಗೆ ಅನುಗ್ರಹ ಮಾಡ್ತಾನಂತೆ. ಭಗವಂತನಲ್ಲಿ ಯಾವ ದುಃಖದ ಲವಲೇಶ ಇಲ್ಲ, ಅವನು ಗುಣಪೂರ್ಣ, ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ ಅಂತ ಚಿಂತಿಸಿದರೆ ನಮ್ಮ ಯೋಗ್ಯತಾನುಸಾರವಾದ ಗುಣಗಳನ್ನು ನೀಡುತ್ತಾನೆ. ಹಾಗಾಗಿ ಭಗವಂತನ ಆನಂದಮಯ ರೂಪವನ್ನು ನಾವು ಚಿಂತಿಸಿದರೆ ನಮ್ಮ ಜೀವಿತಾವಧಿಯ ಕೊನೆವರೆಗೂ ಆನಂದವನ್ನು ನೀಡಿಯೇ ಅವನು ಅನುಗ್ರಹಿಸ್ತಾನೆ. ಹಾಗಾಗಿ ಅಂತಹ ಆನಂದಮಯನಾಗಿರುವ ಶ್ರೀನಿವಾಸನ ಸ್ತೋತ್ರವನ್ನು ನಾವು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಮುಂದಿನ ಒಂದು ಘಟ್ಟ ಸಂಕಲ್ಪದ ಘಟ್ಟ. ಇಂತಹ ಸಂಕಲ್ಪವನ್ನು ನಾವು ಮಾಡುವಾಗ ಪ್ರಾರಂಭ ಮಾತ್ರಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ ಅಂತ ಆಚಾರ್ಯರು ಆಜ್ಞೆ ಮಾಡ್ತಾರೆ. ನಾವು ಮಾಡುವಂತಹ ಯಾವುದೇ ತರಹದ ಸಂಕಲ್ಪ ಇದ್ದಾಗಲೂ ಕೂಡ ಅದು ದೇವರು ಈ ಕಾರ್ಯದಿಂದ ಪ್ರೀತನಾಗಲಿ ಅಂತ ನಾವು ಪ್ರಾರಂಭಿಸಿದರೆ ಅದಕ್ಕೆ ಏನೇ ವಿಘ್ನ ಬರಲಿ, ಅದಕ್ಕೆ ಏನು ಮಾರ್ಕ್ಸ್ ಅದು ಸಂಪೂರ್ಣವಾದ ಮಾರ್ಕ್ಸ್ ಕೊಡ್ತಾನಂತೆ. ಒಂದು ತಿಂಗಳ ವ್ರತ ಇದೆ ಅಂತ ಅಂದ್ಕೊಳ್ಳೋಣ. ಆ ಒಂದು ತಿಂಗಳ ಏನೋ ಒಂದು ದೇವರ ಪೂಜೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ಯಾವುದಕ್ಕಾಗಿ? ದೇವರು ನಮ್ಮನ್ನು ಅನುಗ್ರಹಿಸಲಿ, ಅವನು ಪ್ರೀತನಾಗಲಿ ಅಂತ. ಆದರೆ ಯಾವುದೋ ಅನಾರೋಗ್ಯದಿಂದ ಆ ವ್ರತಕ್ಕೆ ಏನೋ ವಿಘ್ನ ಬಂತು ಅಂದ ಮಾತ್ರಕ್ಕೆ ದೇವರು ನಮಗೆ ಪಾಪ ಕೊಡೋಲ್ಲ. ಹೊರತು 15 ದಿನ ಮಾಡಿದರೂ ಕೂಡ ಆ ವ್ರತವನ್ನು 1 ತಿಂಗಳಿಗೆ ಬೇಕಾದ ಪುಣ್ಯ ಭಾಗವನ್ನು ಅನುಗ್ರಹ ಮಾಡಿಬಿಡ್ತಾನೆ ಅಂತ ಉಂಟು. ಯಾಕೆ ಅಂದರೆ ಅದು ಸಂಕಲ್ಪದ ಪ್ರಭಾವ. ದೇವರ ಮುಂದೆ ಗೋಪಾಲಕೃಷ್ಣ ಪ್ರೇರಣೆಯ, ಗೋಪಾಲಕೃಷ್ಣ ಪ್ರೀತ್ಯರ್ಥಂ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಅಂತ ಹೇಳಿದ್ದೇವೆ ಅಂದರೆ ದೇವರು ಇದಕ್ಕೆ 100% ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಅವನು ಸಂಕಲ್ಪವನ್ನು ಅವನು ಮಾಡ್ತಾನೆ. ಹಾಗಾಗಿ ನಮ್ಮ ಮನುಜರ ಸಂಕಲ್ಪ ಅವನ ಸಂಪೂರ್ಣ ಫಲದ ಸಂಕಲ್ಪಕ್ಕೆ ಕಾರಣವಾಗ್ತದೆ. ಹಾಗಾಗಿ ನಾವೆಲ್ಲ ಆ ಸಂಕಲ್ಪವನ್ನು ದೇವರ ಸನ್ನಿಧಾನದಲ್ಲಿ ಮಾಡೋಣ. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ
ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ श्रीगोपालकृष्णानुग्रहेण ಅಸ್ಮಾಕಂ अस्माकं ಸರ್ವೇಷಾಂ सर्वेषां ಶರೀರಸ್ಯ शरीरस्य ಮನಸಶ್ಚ मनसश्च ಬಲಸಿದ್ಧ್ಯರ್ಥಂ बलसिद्ध्यर्थं ಸಮಸ್ತಾನಾಂ समस्तानाम् ಆಧಿವ್ಯಾಧೀನಾಂ आदिव्याधीनां ನಿವಾರಣಾರ್ಥಂ निवारणार्थं ಸರ್ವಯಜ್ಞ सर्वयज्ञ ಫಲಪ್ರಾಪ್ತ್ಯರ್ಥಂ फलप्राप्त्यर्थं ಸರ್ವಾಸಾಂ सर्वासां ಸಂಪದಾಂ सम्पदां ಪ್ರಾಪ್ತ್ಯರ್ಥಂ प्राप्त्यर्थं ವಿದ್ಯಾರ್ಥಿನಾಂ विद्यार्थिनां ಬುದ್ಧಿಶಕ್ತಿ बुद्धिशक्ति ವೃದ್ಧಿದ್ವಾರಾ वृद्धिद्वारा ಪರೀಕ್ಷಾಸು परीक्षासु ಉತ್ತೀರ್ಣತಾ ಸಿದ್ಧ್ಯರ್ಥಂ उत्तीर्णता सिद्ध्यर्थं ಅಧಿಕಾರಿಣಾಂ अधिकारिणां ಸ್ವಸ್ವವಿಧಿ स्वस्वविधि ನಿರ್ವಹಣ निर्वहण ಕೌಶಲ ಸಿದ್ಧ್ಯರ್ಥಂ कौशल सिद्ध्यर्थं ಸಮಸ್ತ ಪಾಪಕ್ಷಯಾರ್ಥಂ समस्त पापक्षयार्थं ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ज्ञान भक्ति वैराग्य सिद्ध्यर्थं ಶ್ರೀ ಗೋಪಾಲಕೃಷ್ಣ ಪ್ರೇರಣಯ श्री गोपाल कृष्ण प्रेरणया ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ श्री गोपाल कृष्ण प्रीत्यर्थं ಶ್ರೀಮದ್ಭಗವದ್ಗೀತಾಯಾಃ श्रीमद्भगवद्गीतायाः ದಶಮಾಧ್ಯಾಯಾಂತರ್ಗತ दशमाध्यायान्तर्गत ಶ್ಲೋಕಪಾರಾಯಣಂ श्लोकपारायणं ತಥಾ तथा ಭಗವದ್ಗೀತಾ ಶ್ರವಣಂಚ भगवद्गीता श्रवणं च ಕರಿಷ್ಯಾಮಹೇ. करिष्यामहे. ಭಗವಂತನ ಉದ್ದೇಶವಾದ ಸಂಕಲ್ಪವನ್ನು ನಡೆಸಿಯೂ ತದನಂತರ ಮತ್ತೆ ದೇವರ ಪ್ರಾರ್ಥನೆ ಅಂತ. ಯಾಕೆಂದರೆ ಎಷ್ಟು ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದೆ ಸಾಗ್ತೇವೆ ಅಷ್ಟು ನಮ್ಮ ಕಾರ್ಯಗಳು ಬೇಗ ಸಂಪೂರ್ಣವಾಗ್ತದೆ ಅಂತ. ಹಾಗಾಗಿ ಅಂತಹ ಕೃಷ್ಣ ಪರಮಾತ್ಮನು ಸಂಸಾರದ ಸಕಲ ಕಷ್ಟಗಳನ್ನು ದೂರ ಮಾಡುವ ದೇವತೆ. ಕೃಷ್ಣನು ಹೇಗೆ ಚಕ್ರವನ್ನು ಕೈಯಲ್ಲಿ ಹಿಡಿದಿದ್ದಾನೋ ಹಾಗೆ ಒಂದು ಕೈಯಲ್ಲಿ ಹಗ್ಗ ಇನ್ನೊಂದು ಕೈಯಲ್ಲಿ ಮಥನ ಮಾಡುವ ಕಡಗೋಲನ್ನು ಹಿಡಿದಿದ್ದಾನೆ ಅಂತೆ. ಯಾಕೆ ಅಂದರೆ ಸಂಸಾರದಲ್ಲಿ ಇರುವಂತಹ ಭಕ್ತರಿಗೆ ಸಕಲ ಅಭೀಷ್ಟಗಳನ್ನು ಕೊಟ್ಟು ಬಿಡೋಣ ಅಂತ. ಯಾರು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ತರಹದ ಅಭೀಷ್ಟಗೋಸ್ಕರ. ಹೇಗೆ ಅಂದರೆ ಮೊಸರನ್ನು ಜೋರಾಗಿ ಕಡಿಯುವಾಗ ಅದರಲ್ಲಿ ಎಸನ್ಸ್ ಸಾರಭೂತವಾದ ಬೆಣ್ಣೆ ಬರುವಂತೆ ಈ ಸಂಸಾರ ಎಂಬುವ ದೊಡ್ಡ ಸಾಗರದಲ್ಲಿಯೂ ಕೂಡ ಒಂದು ಸುಖದ ಒಂದು ಎಸನ್ಸ್ ಇದೆ. ಅದು ನಮಗೆ ಹುಡುಕ್ಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಕೃಷ್ಣನನ್ನೇ ಮೊರೆ ಹೋಗಬೇಕು. ಅವನು ತನ್ನ ಕಡಗೋಲು ಮತ್ತು ಆ ಹಗ್ಗದಿಂದ ಮಥನ ಮಾಡಿದಾಗ ಆ ಸುಖದ ಸಾರವನ್ನು ನಮಗೆ ನೀಡುತ್ತಾ ಇದ್ದಾನೆ. ಹಾಗಾಗಿ ಅಂತಹ ಭವಪಾಶವನ್ನು ತುಂಡರಿಸುವ ಕೃಷ್ಣನನ್ನು ಸ್ತೋತ್ರ ಮಾಡೋಣ. ಕಂಸಾಂತಕಂ ಶಂಸನೀಯಂ कंसान्तकं शंसनीयं ಸಂಶಾಂತಿಂ ಸಂಸ್ಕೃತಿಚ್ಛಿದಂ संशान्तिं संस्कृतिच्छिदं ಸಂಶಯಚ್ಛೇದಿ ಸಂಸಿದ್ಧಂ संशयच्छेदि संसिद्धं ಶ್ರೀನಿವಾಸಂ ಭಜೇ ನಿಶಂ. श्रीनिवासं भजे निशम्. ಭಗವದ್ಗೀತೆಯ ಪ್ರಾರಂಭದ ಒಂದು ಪಾರಾಯಣವನ್ನು ಪ್ರಾರಂಭ ಮಾಡುವಾಗಲೂ ಭಗವದ್ಗೀತೆಯ ಒಳಗಡೆ ಇರುವ ದೇವರು ಒಂದೊಂದು ಅಧಿಷ್ಠಾನದಲ್ಲಿ ಭಗವಂತನ ಒಂದೊಂದು ರೀತಿಯ ಸನ್ನಿಧಾನ ಇದೆ. ಹಾಗಾಗಿ ಈ ಭಗವದ್ಗೀತೆಯಲ್ಲಿರುವಂತಹ ಪರಮಾತ್ಮನನ್ನು ಕೂಡ ಸ್ತೋತ್ರ ಮಾಡಬೇಕು. ಯಾಕೆ ಅಂದರೆ ಎಲ್ಲದರ ಸಾರಭೂತವಾಗಿ ಭಗವಂತನು ಸುಲಭವಾಗಿ ಅರ್ಥ ಆಗಲಿಕ್ಕೋಸ್ಕರ ಸಕಲ ಜನರೂ ಕೂಡ ಉದ್ಧಾರ ಆಗಲಿಕ್ಕೋಸ್ಕರ ಭಗವದ್ಗೀತೆಯನ್ನು ನೀಡಿದ್ದಾನೆ. ಅಂತಹ ಸಕಲ ಶಾಸ್ತ್ರಗಳ ಸಾರ ಎನಿಸಿಕೊಂಡ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ शास्त्रेषु भारतं सारं ತತ್ರ ನಾಮ ಸಹಸ್ರಕಂ तत्र नाम सहस्रकं ವೈಷ್ಣವಂ ಕೃಷ್ಣ ಗೀತಾ ಚ वैष्णवं कृष्णगीता च ತಜ್ಞಾನಾತ್ ಮುಚ್ಯತೇಂಜಸಾ. तज्ज्ञानाद्मुच्यतेजसा. ವೇದವ್ಯಾಸ ದೇವರ ಪ್ರಾರ್ಥನೆ. ವೇದವ್ಯಾಸ ಗುಣಾವಾಸ वेदव्यास गुणावास ವಿದ್ಯಾಧೀಶ ಸತಾಂ ವಶ विद्याधीश सतां वश
ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಂ ಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಭಗವದ್ಗೀತೆಯ ಚಿಂತನೆಗಾಗಿ, ನಿರ್ವಿಘ್ನತಾ ಪರಿಸಮಾಪ್ತಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಇನ್ನು ಮುಂದೆ ಆ 10ನೆಯ ಅಧ್ಯಾಯದ ಚಿಂತನೆಯನ್ನು ಪ್ರಾರಂಭಿಸಬೇಕಾಗಿದೆ. ಆಚಾರ್ಯರ ಮೂಲಕ ಆ ಚಿಂತನೆಯನ್ನು ಕೇಳುವ ಮೂಲಕ. ಯಾಕೆ ಅಂದರೆ, ಯಾವುದನ್ನು ತಿಳಿದು ನಾವು ಓದ್ತೇವೋ, ಯಾವುದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಚಿಂತಿಸ್ತೇವೋ ಅದಕ್ಕೆ ಹೆಚ್ಚು ಫಲ, ಅದರಲ್ಲಿ ಭಕ್ತಿ ಜಾಸ್ತಿ ಅಂತ ಹೇಳಿದ್ದಾರೆ. ಹಿಂದಿನ ನಾವು ಸಂಚಿಕೆಯಲ್ಲಿ ಅನೇಕ ಅಪೂರ್ವವಾದ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನೂ ಕೃಷ್ಣನು ಅನೇಕ ರತ್ನಗಳನ್ನು ತನ್ನ ವಾಕ್ಯದಲ್ಲಿ ಮುಚ್ಚಿ ಇಟ್ಟುಬಿಟ್ಟಿದ್ದಾನೆ. ಹಾಗಾಗಿ ಅವುಗಳು ನಮಗೆ ಸಾಮಾನ್ಯವಾಗಿ ಅರ್ಥವಾಗದೇ ಇರುವಂಥದ್ದು. ಅಂತಹ ಅರ್ಥಗಳ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಆಚಾರ್ಯರು ಅದನ್ನು ತಿಳಿಸಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಆಚಾರ್ಯರು ಅದನ್ನು ನಡೆಸಿಕೊಡಲಿ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಶ್ರೀಕೃಷ್ಣ ಪರಮಾತ್ಮ ತನ್ನ ವಿಭೂತಿ ರೂಪಗಳನ್ನು ಅರ್ಜುನನಿಗೆ ಅವನ ಪ್ರಾರ್ಥನೆಯಂತೆ ತಿಳಿಸಿಕೊಡ್ತಾ ಇದ್ದಾನೆ. ದೇವರಿಗೆ ಆ ಅಂತ ಹೆಸರು. ಯಾಕೆ ಪರಮಾತ್ಮನನ್ನು ಆ ಅಂತಂದರೆ, ಆ ಅನ್ನೋದು ಎಲ್ಲ ಅರ್ಥವನ್ನು ತಿಳಿಸಿಕೊಡುತ್ತೆ. ಕೆಲವೊಂದು ಅರ್ಥಗಳನ್ನು ಆ ಎಂಬತಕ್ಕಂಥ ಶಬ್ದ ಯಾವ ಯಾವ ಅರ್ಥವನ್ನು ತಿಳಿಸ್ಕೊಡುತ್ತೆ ಅನ್ನೋದಕ್ಕೆ ನಾವೊಂದು ರೀತಿಯಲ್ಲಿ ಸೂಚಕವಾಗಿ ಮನನ ಮಾಡೋಣ ಅಷ್ಟೆ. ಆ ಅಂದರೆ ಭಗವಂತ ವ್ಯಾಪ್ತ ಅಂತ ಅರ್ಥ. ಅತಃ ಅಂತ, ಅತಃ ಎಂಬತಕ್ಕಂತಹ ಶಬ್ದ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅತ ಸಾತತ್ಯ ಗಮನೆ ಅಂತ, ಅದರ ಸೂಕ್ಷ್ಮವಾದ ರೂಪ ಆ ಎಂಬತಕ್ಕಂಥದ್ದು. ಹಾಗಾದರೆ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ. ಅಥವಾ ಭಗವಂತ ಸ್ಥಿತಿ ಎಲ್ಲರಲ್ಲಿಯೂ ಇದ್ದಾನೆ. ಪ್ರತ್ಯೇಕವಾಗಿ ಪ್ರತಿಯೊಬ್ಬ ಜೀವರಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ. ಆದ್ದರಿಂದ ಅವನನ್ನು ಆ ಅಂತ ಕರೀತಾರೆ. ಆಕಾಶ ಒಂದೇ ಆಕಾಶ ಎಲ್ಲ ಕಡೆಯಲ್ಲಿರೋದು. ಆದರೆ ಪರಮಾತ್ಮ ಅವನು ಒಬ್ಬನೇ, ಅವನ ಒಂದು ರೂಪವೇ ಎಲ್ಲ ಕಡೆಯಲ್ಲ. ಒಬ್ಬೊಬ್ಬರಲ್ಲಿ ಭಗವಂತ ಒಂದೊಂದು ರೂಪದಿಂದ ಇದ್ದಾನೆ. ತತ್ರ ತತ್ರ ಸ್ಥಿತಃ. ಭಗವಂತ ಆಯಾ ವ್ಯಕ್ತಿಗಳಲ್ಲಿ ಪ್ರತ್ಯೇಕವಾಗಿ ಥ ಅಂದರೆ ಇರುವವನು, ಅಂದರೆ ಅಥ ಅಂದರೆ ಇರುವವನು ಅಂತ ಅರ್ಥ. ಅದನ್ನು ಆ ಎಂಬತಕ್ಕಂಥ ಶಬ್ದ ಹೇಳ್ತಾ ಇದೆ ಅಂತ. ಹಾಗೆಯೇ ಭಗವಂತ ಅವನು ನಾಶರಹಿತನಾದವನು. ಆದ್ದರಿಂದಾಗಿ ಪರಮಾತ್ಮನನ್ನು ಆ ಎಂಬುದಾಗಿ ಕರೀತಾರೆ. ಆ ಪರಮಾತ್ಮ ನಾಶರಹಿತನಾಗಿದ್ದಾನೆ ಅಂತ. ಅಥವಾ ಪರಮಾತ್ಮ ಇದ್ದಾನೆ, ಆದರೆ ಯಾರ ಕಣ್ಣಿಗೂ ಕಾಣೋದಿಲ್ಲ, ಅಂದರೆ ಅವ್ಯಕ್ತ. ಕಣ್ಣಿಗೆ ಕಾಣದೇ ಇರುವವನು, ಆದ್ದರಿಂದ ಪರಮಾತ್ಮ ಅವ್ಯಕ್ತ. ತನ್ನ ವಿಶೇಷವಾದಂತಹ ಅನುಗ್ರಹದಿಂದ ಭಕ್ತರಿಗೆ ತನ್ನ ರೂಪವನ್ನು ದರ್ಶನ ಮಾಡಿಸ್ತಾನೆ. ಆದರೆ ಭಗವಂತ ತನ್ನ ರೂಪವನ್ನು ತಾನು ತೆರೆದುಕೊಳ್ಳಿಲ್ಲ ಅಂತಾದರೆ ದೇವರನ್ನು ಕಾಣಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಅವನು ಅವ್ಯಕ್ತ, ಆದ್ದರಿಂದ ಅವನನ್ನು ಆ ಅಂತ ಕರೀತಾರೆ. ಹಾಗೆಯೇ ಆ ಭಗವಂತ ಇಡೀ ಜಗತ್ತನ್ನು ಅಶ್ನಾತಿ. ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲ ಜೀವ ಜಡ ಪದಾರ್ಥಗಳನ್ನು ಭಗವಂತ ತನ್ನ ಉದರದಲ್ಲಿಟ್ಟುಕೊಳ್ತಾನೆ. ಆದ್ದರಿಂದ ಪರಮಾತ್ಮ ಎಲ್ಲವನ್ನೂ ಅಶ್ನಾತಿ, ಎಲ್ಲವನ್ನೂ ತಿಂತಾನೆ. ಆದ್ದರಿಂದ ಭಗವಂತನನ್ನು ಆ. ಇದನ್ನೇ ಬ್ರಹ್ಮಸೂತ್ರ ಹೇಳ್ತು, ಓಂ ಅತ್ತಾ ಚರಾಚರ ಗ್ರಹಣಾತ್ ಓಂ ಅಂತ. ಸರ್ವಾತ್ತ ಏಕಏವ ಅನ್ನೋ ಆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಥವಾ ಪರಮಾತ್ಮ ಆ ಅಂತಂದರೆ ಎಲ್ಲರಿಗೂ ಕಾರಣ, ಆದ್ದರಿಂದ ಪರಮಾತ್ಮ ಆದಿ, ಆದ್ದರಿಂದ ಆ ಅಂತ ಕರೀತಾ ಇದ್ದಾರೆ. ಅಥವಾ ಪರಮಾತ್ಮ ಅವನಿಗೊಬ್ಬ ಆದಿ ಇಲ್ಲ, ಅವನು ಅನಾದಿ, ಆದ್ದರಿಂದ ಅವನನ್ನು ಆ ಅಂತ ಕರೀತಾ ಇದ್ದಾರೆ. ನವಿದ್ಯತೆ ಆದಿ ಯಸ್ಯ, ಎಲ್ಲರಿಗೂ ಆದಿ ಪರಮಾತ್ಮ ಕಾರಣ, ಆದ್ದರಿಂದ ಅವನು ಅಶಬ್ದವಾಚ್ಯ. ಅವನಿಗೊಬ್ಬ ಕಾರಣ ಇಲ್ಲ, ಆದ್ದರಿಂದ ಅನಾದಿ, ಆದ್ದರಿಂದ ಅಶಬ್ದವಾಚ್ಯನಾಗಿದ್ದಾನೆ. ಹಾಗೆಯೇ ಪರಮಾತ್ಮ ಅವತಿ, ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇದ್ದಾನೆ, ಆದ್ದರಿಂದಾಗಿ ಪರಮಾತ್ಮ ಅಶಬ್ದವಾಚ್ಯನಾಗಿದ್ದಾನೆ. ಪರಮಾತ್ಮ ಅವನು ಅನಂತ, ಅವನ ಗುಣಗಳು ಅನಂತ, ಅವನು ದೇಶತಃ ಅನಂತ, ಅವನು ಕಾಲತಃ ಅನಂತ, ಗುಣತಃ ಅನಂತ,
ಆದ್ದರಿಂದ ಅವನಿಗೆ ಅಂತ ಇಲ್ಲ ಅನಂತ, ದೇಶತಃ ಕಾಲತಃ ಗುಣತಃ ಅಂತ ಇಲ್ಲ, ಅದರಿಂದ ಅನಂತ. ಹೀಗೆ ಆನದು ಅನಂತ ಎಂಬತಕ್ಕಂಥ ಶಬ್ದದ ಅರ್ಥವನ್ನು ಹೇಳ್ತಾ ಇದೆ. ಹೀಗೆ ಆ ಶಬ್ದದ ಅರ್ಥವನ್ನು ನಾವು ವಿಚಾರ ಮಾಡ್ತೇವೆ ಅಂತಂದರೆ, ಭಗವಂತನ ಎಲ್ಲ ವಿಧವಾಗಿರತಕ್ಕಂತಹ ಏನೇನೂ ಜೀವರಲ್ಲಿ ಇಲ್ಲದೇ ಇರುವಂತಹ ವಿಲಕ್ಷಣವಾದ, ವಿಶಿಷ್ಟವಾದ, ವಿಚಿತ್ರವಾಗಿರ್ತಕ್ಕಂತಹ ಸ್ವರೂಪ ಇದೆ. ಅದನ್ನು ಅಕಾರ ತಿಳಿಸ್ಕೊಡ್ತಾ ಇದೆ. ಆ ಎಂಬತಕ್ಕಂಥ ಒಂದು ಅಕ್ಷರ. ಆದ್ದರಿಂದ ದೇವರನ್ನು ಆ ಎಂಬುದಾಗಿ ಕರೀತಾರೆ ಅಂತ ಶ್ರುತಿಯೇ ಹೇಳಿದೆ. ಈ ರೀತಿಯಲ್ಲಿ ಪರಮಾತ್ಮ ತನ್ನ ಆ ಶಬ್ದವಾಚ್ಯವಾದಂತಹ ವಿಭೂತಿ ರೂಪವನ್ನು ಅಕ್ಷರಗಳಲ್ಲಿ ಅಕಾರದಲ್ಲಿ ಇಟ್ಟಿದ್ದಾನೆ ಅಂತ ನೋಡಿ. ಈ ಅಕಾರ ಎಂಬತಕ್ಕಂಥದ್ದು ಅದು ಸಂಸ್ಕೃತದಲ್ಲಿ ಮಾತ್ರ ಮೊದಲನೆಯ ವರ್ಣ ಅಲ್ಲ. ಕನ್ನಡ ಆಗಿರಬಹುದು, ತೆಲುಗು ಆಗಿರಬಹುದು, ತಮಿಳಾಗಿರಬಹುದು, ಅಥವಾ ಹಿಂದಿ ಭಾಷೆ ಆಗಿರಬಹುದು, ಯಾವುದೇ ಭಾಷೆಯನ್ನು ತೆಗೆದುಕೊಂಡರೂ ಕೂಡ ಅಕ್ಷರ ಸಮುದಾಯದಲ್ಲಿ ಮೊದಲನೆಯ ವರ್ಣ ಅದು ಅ. ನಾವು ಇಂಗ್ಲೀಷಿನಲ್ಲಿ ಮಾತ್ರ ಅದು ಆ ಅಲ್ಲ, ಮೊದಲನೇ ವರ್ಣ ಎ ಅಂತ ಹೇಳಬಹುದು. ಏಕೆ ಎ ಬಿ ಸಿ ಅಂತ ಉಚ್ಚಾರಣೆ ಮಾಡಿಕೊಂಡು ಹೋಗೋದು. 26 ವರ್ಣವುಳ್ಳಂತಹ ಇಂಗ್ಲೀಷಿನ ಆಂಗ್ಲ ಭಾಷೆಯ ಅಕ್ಷರಮಾಲೆಯಲ್ಲಿ ಮೊದಲನೇ ಅಕ್ಷರ ಆ ಅಲ್ಲ, ಎ ಅಂತ ಉಚ್ಚಾರ ಮಾಡೋದು ಎ ಅಂತ. ಆದರೆ ಅದನ್ನು ನೀವು ಪದವಾಗಿ ಬರೆದಾಗ ಅದನ್ನು ಆ ಅಂತಲೇ ಉಚ್ಚಾರಣೆ ಮಾಡೋದು. ಉಚ್ಚಾರಣೆ ಒಂದೇ ಅಕ್ಷರವನ್ನು ಎ ಅಂತ ಹೇಳಿದರೂ ಕೂಡ ಎಯಿಂದ ಪ್ರಾರಂಭ ಆಗುವಂತಹ ಯಾವುದೇ ಇಂಗ್ಲೀಷಿನ ವರ್ಡ್ ಇದೆಯಲ್ಲ, ಇಂಗ್ಲೀಷಿನ ಪದ, ಆಂಗ್ಲ ಭಾಷೆಯ ಪದ, ಅದನ್ನು ಕೂಡ ನಾವು ಹೇಳ್ತಕ್ಕಂಥದ್ದು ಆ ಎಂಬುದಾಗಿಯೇ. ನೋಡಿ, ಆಪಲ್ ಅಂತ ಹೇಳ್ತೇವೆ, ಬರೆಯೋದು APPLE ಅಂತ, ಆದರೆ ಉಚ್ಚಾರ ಮಾಡೋದು ಆಪಲ್ ಅಂತ, ಏಪಲ್ ಅಂತ ಯಾರೂ ಹೇಳಲ್ಲ. ಅದೇ ರೀತಿಯಲ್ಲಿ ಆ್ಯಪ್ ಅಂತಿದೆ, APP ಆ್ಯಪ್ ಅಂತ ಬರೆಯೋದು, ಎ ಅಂತ ಏಪ್ ಅಂತ ಯಾರೂ ಹೇಳಲ್ಲ. ಹೀಗೆ ಅಲ್ಲಿ ಉಚ್ಚಾರಣೆ ಬೇರೆ, ಹಾಗೆ ಅದು ಶಬ್ದದಲ್ಲಿದ್ದಾಗ ಅದರ ಉಚ್ಚಾರಣೆಯೇ ಬೇರೆ. RAMA ಅಂತ ಬರಿತೇವೆ, ರಾಮ ಅಂತ. ಆದರೆ ಏನು ಎ ಅಂತ ಹೇಳೋದು ಅಂತಾದರೆ ರೇಮ ಅಂತ ಯಾರಾದರೂ ಹೇಳ್ತಾರೇನು? ರಾಮ ಅಂತಲೇ ಉಚ್ಚಾರಣೆ ಮಾಡ್ತಕ್ಕಂಥದ್ದು. ಆದ್ದರಿಂದ ಆ ಭಾಷೆಯಲ್ಲಿಯೂ ಕೂಡ ಮೊದಲನೇ ವರ್ಣ ಅದು ಎ ಅಂತ ಹೇಳಿದ್ರೂ ಕೂಡ ಅದು ಅಕಾರವನ್ನೇ ಹೇಳ್ತಾ ಇದೆ. ಹೀಗೆ ಪ್ರತಿಯೊಂದು ಭಾಷೆಯಲ್ಲಿಯೂ ಕೂಡ ಮೊದಲನೆಯ ಅಕ್ಷರ ಅದು ಅಕಾರ. ಆ ಅಕಾರ ಮೊದಲನೇದ್ದು ಯಾಕಾಯಿತು ಯಾರಿಗೂ ಗೊತ್ತಿಲ್ಲ. ಅದನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಆ ಅಕಾರದಲ್ಲಿ ನನ್ನ ವಿಭೂತಿ ರೂಪ ಇದೆ, ಆದ್ದರಿಂದ ಎಲ್ಲ ಅಕ್ಷರಗಳಲ್ಲಿ ಅಕಾರಕ್ಕೆ ಪ್ರಾಥಮ್ಯ ಎಂಬತಕ್ಕಂಥದ್ದಿದೆ. ಎಲ್ಲ ವರ್ಣಮಾಲೆಗಳಲ್ಲಿಯೂ ಕೂಡ ಎಲ್ಲ ಭಾಷೆಯವರು ಅಕಾರವನ್ನೇ ಮೊದಲನ್ನೇ ಉಚ್ಚಾರಣೆ ಮಾಡ್ತಾರೆ ಅಂತ. ಹೀಗೆ ನಮಗೆ ತಿಳಿಯದೇ ಇರುವಂತಹ ಪ್ರತಿಯೊಬ್ಬರೂ ಕೂಡ ವ್ಯವಹಾರ ಮಾಡಬೇಕಾದರೆ ಏನು ಉಪಯೋಗ ಮಾಡ್ತಾ ಇದ್ದೇವೆ ಅದನ್ನು ಭಗವಂತ ಈ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಹಾಗೆಯೇ ಅಕ್ಷರ ಅಂದರೂ ಭಗವಂತನೇ. ಅಕ್ಷರಾಣಾಂ ಅಂತ ಹೇಳ್ದ, ಅಕ್ಷರ ಅದು ಭಗವಂತ. ಯಾಕೆ ಭಗವಂತನನ್ನು ಅಕ್ಷರ ಅಂತ ಕರೀತಾರೆ? ಕ್ಷರ ಅಂದರೆ ನಾಶ, ಅಕ್ಷರ ಭಗವಂತನಿಗೆ ನಾಶ ಇಲ್ಲ, ಆದ್ದರಿಂದ ಭಗವಂತನನ್ನು ಅಕ್ಷರ ಅಂತ ಕರೀತಾರೆ. ಅಥವಾ ಭಗವಂತ ಅಕ್ಷ, ಅಕ್ಷ ಅಂದರೆ ಅಕ್ಷಯ, ಅಪರಿಮಿತವಾದದ್ದನ್ನು, ರಾದಾನೆ ಕೊಡ್ತಾನೆ ಅಂತ ಅರ್ಥ. ದೇವರು ಕೊಡುವಷ್ಟು ಮತ್ತಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೊಡ್ತಕ್ಕಂಥದ್ದು ಅಲ್ಪ ಅಲ್ಪ. ದೇವರು ಕೊಡ್ತಾನೆ ಅಂತಂದರೆ ಅವನು ಪೂರ್ಣವಾಗಿ ಕೊಡ್ತಕ್ಕಂಥವನು. ಅದರಿಂದ ಅಕ್ಷ ಅಂದರೆ ಅಕ್ಷಯ, ಪೂರ್ಣವಾದದ್ದು, ಅಥವಾ ಅಕ್ಷ ನಾಶರಹಿತವಾದದ್ದು, ಅದನ್ನು ಕೊಡ್ತಾನೆ ಅಂತ. ಜೀವರೆಲ್ಲ ಕೊಡ್ತಕ್ಕಂಥದ್ದು ನಾಶ ಇರತಕ್ಕಂಥದ್ದನ್ನೇ ಕೊಡ್ತಾರೆ. ಹಣ ಕೊಡಬಹುದು, ಮನೆ ಕೊಡಬಹುದು, ವಸ್ತ್ರ ಕೊಡಬಹುದು, ವಸ್ತುಗಳನ್ನು ಕೊಡಬಹುದು, ಏನೇನು ಕೊಡಲಿಕ್ಕೆ ಸಾಧ್ಯವೋ ಅದನ್ನೆಲ್ಲ ಕೊಡಬಹುದು. ಅಥವಾ ಯಾವುದೋ ಒಂದು ರೀತಿಯಲ್ಲಿ ಆನಂದವನ್ನು ಕೊಟ್ಟರು ಅಂದರೂ ಕೂಡ ಅದೆಲ್ಲವೂ ಕೂಡ ನಾಶ ಇರತಕ್ಕಂಥದ್ದು. ವಸ್ತುಗಳು ನಾಶವಾಗಿ ಹೋಗುತ್ತೆ,
ಹಣ ನಾಶ ಕೈತಪ್ಪಿ ಹೋಗುತ್ತೆ, ಹಣ ಖರ್ಚು ಮಾಡಿದರೆ ನಾಶವಾಗಿ ಹೋಗುತ್ತೆ, ಮನೆ ಬಿದ್ದು ನಾಶವಾಗಿ ಹೋಗುತ್ತೆ. ಪದಾರ್ಥಗಳಿಂದ ಆನಂದವನ್ನು ಅನುಭವಿಸ್ತೇವೆ ಅಂತಂದರೆ ಪದಾರ್ಥಗಳು ನಾಶವಾಗಿ ಹೋಗುತ್ತೆ. ಹೀಗೆ ಯಾವುದನ್ನೇ ಕೊಟ್ಟರೂ ಕೂಡ ಅದೆಲ್ಲವೂ ಕೂಡ ನಾಶವುಳ್ಳದ್ದು. ನಾಶ ಇಲ್ಲದೇ ಇರತಕ್ಕಂಥದ್ದನ್ನು ಕೊಡಬೇಕು ಅಂತಂದರೆ ಅದು ದೇವರೇ ಕೊಡಬೇಕು. ಆದ್ದರಿಂದ ಅಕ್ಷ, ನಾಶರಹಿತವಾದಂತಹ ಮೋಕ್ಷ, ಅದನ್ನು ರಾ ಕೊಡ್ತಾ ಇದ್ದಾನೆ. ಅದನ್ನ ಪರಮಾತ್ಮನನ್ನು ಅಕ್ಷರ ಅಂತ ಕರೀತಾರೆ. ಹಾಗೆಯೇ ಆ ಭಗವಂತ ಅಕ್ಷರ, ಅಕ್ಷ ಅಂತಂದರೆ ಜೀವರ ಇಂದ್ರಿಯಗಳು, ಅಲ್ಲಿ ಭಗವಂತ ಇದ್ದುಕೊಂಡು ರಾ, ಅವನು ಆನಂದ ರೂಪಿಯಲ್ಲಿದ್ದಾನೆ. ಅಷ್ಟೇ ಅಲ್ಲ, ಜೀವರಿಗೆ ಅಕ್ಷಗಳ ಮೂಲಕ, ಇಂದ್ರಿಯಗಳ ಮೂಲಕ ರಾ ಆನಂದವನ್ನು ಭಗವಂತ ಕೊಡ್ತಾ ಇದ್ದಾನೆ. ತಾನು ಜೀವರ ಇಂದ್ರಿಯಗಳಲ್ಲಿ ಆನಂದ ಸ್ವರೂಪದಿಂದ ಇದ್ದುಕೊಂಡು ಜೀವರಿಗೆ ಇಂದ್ರಿಯಗಳ ಮೂಲಕ ಆನಂದವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದಲೂ ಭಗವಂತ ಅಕ್ಷರ. ಭಗವಂತನ ಒಂದು ಮಹಿಮೆ ಮಾತ್ರ ಒಂದು ಶಬ್ದದಿಂದ ವರ್ಣಿಸಲ್ಪಡ್ತಕ್ಕಂಥದ್ದಲ್ಲ. ಅನೇಕ ಮಹಿಮೆಗಳನ್ನು ಒಂದು ಶಬ್ದ ಹೇಳುತ್ತೆ. ಅದರಲ್ಲಿ ಅಕ್ಷರ ಎಂಬತಕ್ಕಂಥ ಶಬ್ದವೂ ಕೂಡ, ಅಥವಾ ಅಕ್ಷರ ಲಕ್ಷ್ಮೀದೇವಿ, ಅವಳಿಗೂ ಕೂಡ ಭಗವಂತ ಅಕ್ಷ, ನಾಶರಹಿತವಾದಂತಹ ಆನಂದವನ್ನು ಕೊಡ್ತಕ್ಕಂಥವನು. ಅಕ್ಷರ ಶಬ್ದವಾಚಳಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ, ಅವಳಿಗೂ ಕೂಡ ಪರಮಾತ್ಮ ನಾಶರಹಿತವಾದಂಥ ಆನಂದವನ್ನು ಕೊಡುವವನು ಅಂತ ಅರ್ಥ. ಅಥವಾ ಅಕ್ಷರ ಅನ್ನೋದಕ್ಕೆ ಪ್ರಕೃತಿ ಅಂತ ಅರ್ಥ ಇದೆ. ಪ್ರಕೃತಿಯನ್ನು ಪರಮಾತ್ಮ ಅಕ್ಷರವನ್ನಾಗಿ ಮಾಡಿದವನು. ಪ್ರಕೃತಿಗೆ ನಾಶ ಇಲ್ಲ. ಪ್ರಕೃತಿಯ ಪರಿಣಾಮ ಈ ಜಗತ್ತು, ಪ್ರಕೃತಿಯ ವಿಪರಿಣಾಮ ಜಗತ್ತಿನ ನಾಶ. ಪ್ರಳಯದಲ್ಲಿ ಬ್ರಹ್ಮಾಂಡ ನಾಶವಾಗಿ ಹೋಗುತ್ತೆ, ಆದರೆ ಆ ಪ್ರಕೃತಿಗೆ ನಾಶ ಇಲ್ಲ. ಬ್ರಹ್ಮಾಂಡವು ನಾಶವಾದರೂ ಕೂಡ ಪ್ರಕೃತಿಯ ರೂಪವನ್ನು ಪಡ್ಕೊಂಡಿರುತ್ತೆ. ಅಂದ ಪ್ರಕೃತಿಯೂ ಕೂಡ ಅದು ಅಕ್ಷರ. ಹೀಗೆ ಭಗವಂತ ಅಕ್ಷರ ಶಬ್ದವಾಚ್ಯನಾಗಿ ಅನೇಕ ವಿಧವಾದಂತಹ ತನ್ನ ಗುಣವನ್ನು ಅವನು ತೋರಿಸಿಕೊಡ್ತಾ ಇದ್ದಾನೆ. ಅಂತಹ ಆ ಅಕ್ಷರ ಎಂಬತಕ್ಕಂತಹ ಈ ಆದಿಂದ ಹಿಡಿದು ಕ್ಷ ತನಕ ಇರತಕ್ಕಂಥ ವರ್ಣಮಾಲೆಯಲ್ಲಿ ಪ್ರತಿಪಾದ್ಯನಾದವನು. ಆದ್ದರಿಂದಲೂ ಅಕ್ಷರ ಪರಮಾತ್ಮ. ಆ ಕ್ಷ, ಆದಿಂದ ಪ್ರಾರಂಭ ಮಾಡಿ ಕ್ಷ ತನಕ ಇರತಕ್ಕಂಥ ವರ್ಣಮಾಲೆ, ಅದರಿಂದ ರೈ ಶಬ್ದೆ ಪ್ರತಿಪಾದ್ಯನಾದವನು. ಆದ್ದರಿಂದ ಪರಮಾತ್ಮನನ್ನು ಅಕ್ಷರ ಅಂತ ಕರೀತಾರೆ. ಹೀಗೆ ಅಕ್ಷರ ಅಂದರೂ ಪರಮಾತ್ಮ, ಅಕ್ಷರಗಳಲ್ಲಿ ಅಕಾರದಲ್ಲಿ ತನ್ನ ವಿಭೂತಿ ರೂಪವನ್ನಿಟ್ಟು ಅಕಾರಕ್ಕೆ ಒಂದು ಮಹತ್ವವನ್ನು ನಾನು ಕೊಟ್ಟಿದ್ದೇನೆ ಅಂತ ಭಗವಂತ ಅಕ್ಷರಾಣಾಂ ಅಕಾರೋಸ್ಮಿ ಅಂತ ವಿಭೂತಿ ರೂಪದ ಬಗ್ಗೆ ಹೇಳಿದ್ದಾನೆ. ಮುಂದೆ ದ್ವಂದ್ವ ಸಾಮಾಸಿಕಸ್ಯ ಚ, ವರ್ಣ ಆದಮೇಲೆ ಪದ, ವರ್ಣ ಸಮುದಾಯವೇ ಪದ. ಆ ವರ್ಣ ಸಮುದಾಯಗಳಲ್ಲಿ ಪರಮಾತ್ಮ ಹೇಳಿದ್ದ ಓಂಕಾರ, ಅದರಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ. ವರ್ಣಗಳಲ್ಲಿ ಅಕಾರದಲ್ಲಿ, ವರ್ಣ ಸಮುದಾಯದಲ್ಲಿ ಓಂಕಾರದಲ್ಲಿ. ಇನ್ನು ಪದ ಸಮುದಾಯ, ಅದನ್ನು ಸಮಾಸ ಅಂತ ಕರೀತಾರೆ. ಎರಡು ಪದಗಳು ಸೇರಿಕೊಂಡಾಗ ಅಥವಾ ಎರಡಕ್ಕಿಂತ ಅಧಿಕವಾಗಿರ್ತಕ್ಕಂತಹ ಪದಗಳು ಸೇರಿಕೊಂಡಾಗ ಅದನ್ನು ಸಮಾಸ ಅಂತ ಕರೀತಾರೆ. ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣೌ, ಅಥವಾ ರಾಜ್ಞಃ ಪುರುಷಃ, ರಾಜನ ಸೇವಕನು. ರಾಜನ ಸೇವಕ ಅಂತ ಹೇಳಬೇಕಾದ್ರೆ ರಾಜ ಪುರುಷ ಅಂತ ಹೇಳ್ತೇವೆ. ಅಲ್ಲಿ ರಾಜ ಅನ್ನೋದು ಒಂದು ಪದ, ಪುರುಷ ಅನ್ನೋದು ಇನ್ನೊಂದು ಪದ, ರಾಜಪುರುಷ ಅಂತ ಹೇಳ್ತೇವೆ. ಹಾಗೆ ಪುಂಡರೀಕಾಕ್ಷ ಅಂತ ಹೇಳ್ತೇವೆ. ಇಲ್ಲೇ ಪುಂಡರೀಕ ಅಂತ ಒಂದು ಪದ, ಅಕ್ಷ ಅಂತ ಇನ್ನೊಂದು ಪದ, ಕಮಲದಂತೆ ಕಣ್ಣುಳ್ಳವನು ಅಂತ ಅರ್ಥ. ಹೀಗೆ ಅನೇಕ ಸಮಾಸಗಳನ್ನು ನಾವು ಕಾಣ್ತಾ ಇದ್ದೇವೆ. ಇದು ಪದ ಸಮುದಾಯಾತ್ಮಕವಾದದ್ದು. ನೋಡಿ, ಭಗವಂತ ತನ್ನ ವಿಭೂತಿ ರೂಪಗಳನ್ನು ನಿರೂಪಣೆ ಮಾಡಬೇಕಾದರೆ ವರ್ಣಗಳಲ್ಲಿ ಹೇಳ್ದ, ವರ್ಣ ಸಮುದಾಯದಲ್ಲಿ ಹೇಳ್ದ. ವರ್ಣ ಸಮುದಾಯ ಪದ ಅಂತಾದಾಗ ಪದ ಸಮುದಾಯದಲ್ಲಿಯೂ ಕೂಡ ತನ್ನ ವಿಭೂತಿ ರೂಪ ಇದೆ ಅನ್ನೋದನ್ನು ನಿರೂಪಣೆ ಮಾಡುತ್ತಾ ಇದ್ದಾನೆ. ಅದರಲ್ಲಿ ಸಮಾಸಗಳನ್ನು ತತ್ಪುರುಷ ಸಮಾಸ ಅಂತ ನಾವು ಕಾಣ್ತೇವೆ, ಬಹುವ್ರೀಹಿ ಸಮಾಸ ಅಂತ ಕಾಣ್ತೇವೆ, ಹಾಗೆಯೇ ದ್ವಂದ್ವ ಸಮಾಸ ಅಂತಲೂ ಕೂಡ ನಾವು ಕರಿತೇವೆ. ಇದರಲ್ಲಿ ಭಗವಂತ
ಬಹುವ್ರೀ ಸಮಾಸದಲ್ಲಿ ತನ್ನ ವಿಭೂತಿ ರೂಪವನ್ನು ಇಡಲಿಲ್ಲ. ತತ್ಪುರುಷ ಸಮಾಸದಲ್ಲಿ ಭಗವಂತ ತನ್ನ ವಿಭೂತಿ ರೂಪವನ್ನು ಇಡಲಿಲ್ಲ. ದ್ವಂದ್ವ ಸಮಾಸದಲ್ಲಿ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ. ಯಾಕೆ? ಈ 3 ಸಮಾಸಗಳಲ್ಲಿ ದ್ವಂದ್ವ ಸಮಾಸಕ್ಕೆ ಅಥವಾ ಉಳಿದೆಲ್ಲ ಅವ್ಯಯೀಭಾವ ಸಮಾಸ ಇದೆ, ಕರ್ಮಧಾರೆಯ ಸಮಾಸ ಇದೆ. ಈ ಎಲ್ಲ ಸಮಾಸಗಳಲ್ಲಿಯೂ ಕೂಡ ವಿಶಿಷ್ಟವಾಗಿರ್ತಕ್ಕಂತಹ ಸಮಾಸ ಅಂತಂದರೆ ಅದು ದ್ವಂದ್ವ ಸಮಾಸ ಅಂತ. ಯಾಕೆ ಅಂತಂದರೆ ತತ್ಪುರುಷ ಸಮಾಸದಲ್ಲಿ ಅದು ಉತ್ತರ ಪದ ಪ್ರಧಾನ. 2 ಪದಗಳಿರುತ್ತೆ. ಮೊದಲನೆಯ ಪದ ಮತ್ತು ಅದರ ಅನಂತರದಲ್ಲಿರ್ತಕ್ಕಂಥ ಪದ ಅದು ಉತ್ತರ ಪದ ಅಂತ ಕರೀತಾರೆ. ತತ್ಪುರುಷ ಸಮಾಸದಲ್ಲಿ ಯಾವಾಗಲೂ ಮೊದಲನೇ ಪದ ಅದಕ್ಕೆ ಮಹತ್ವ ಅಲ್ಲ, 2ನೇ ಪದ ಅದರಿಂದ ತಿಳಿದು ಬರುವಂಥ ಅರ್ಥ ಅದಕ್ಕೇನೆ ಮಹತ್ವ ಇರೋದು. ನಾವು ಹಿಂದೆ ಮನನ ಮಾಡಿದೆವು ರಾಜಪುರುಷ ಅಂತ. ರಾಜಪುರುಷ ಎಂಬಲ್ಲಿ ರಾಜನ ಸೇವಕ ಅಂತ. ಆ ಸೇವಕನಿಗೆ ನಾವು ಮುಂದಿನ ಎಲ್ಲ ಕ್ರಿಯೆಗಳನ್ನು ಅನ್ವಯ ಮಾಡ್ತೇವೆ. ಆದರೆ ರಾಜ ಅಂತಿದೆಯಲ್ಲ ಮೊದಲನೇ ಪದ, ಆ ಪದದಿಂದ ತಿಳಿದು ಬರುವಂಥ ರಾಜ ಅವನಿಗೆ ಮುಂದೆ ಹೇಳುವಂತಹ ಏನೇನು ಗುಣಗಳಿದೆಯೋ ಅದು ಅನ್ವಯ ಆಗೋದಿಲ್ಲ. ರಾಜಪುರುಷ ಕರ್ಮ ಕರೋತಿ, ರಾಜಪುರುಷ ಆಗಚ್ಚತಿ, ರಾಜಪುರುಷ ಅಗಮತ್, ಈ ರೀತಿಯಲ್ಲಿ ವಾಕ್ಯ ಪ್ರಯೋಗ ಮಾಡಿದಾಗ ಇಲ್ಲಿ ಮುಂದೆ ಹೇಳಿದಂತಹ ಕರ್ಮ ಕರೋತಿ, ಕರ್ಮ ಕೆಲಸ ಮಾಡ್ತಾ ಇದ್ದಾನೆ ಅಥವಾ ಬಂದಿದ್ದಾನೆ, ಇಲ್ಲಿಂದ ತೆರಳಿದ್ದಾನೆ, ಈ ಕ್ರಿಯೆಗಳನ್ನು ನಾವು ಹೇಳಿದಾಗ ಇದು ಯಾರಲ್ಲಿ ಅನ್ವಯ ಆಗುತ್ತೆ? ರಾಜಪುರುಷ, ರಾಜ, ಅವನು ಅಧಿಕಾರಿ, ನಿಯಾಮಕ ಅನ್ನೋದನ್ನು ಇಲ್ಲಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಮತ್ತು ಸಮಾಸದಲ್ಲಿ 2ನೇ ಸ್ಥಾನದಲ್ಲಿ ಯಾವ ಪದ ಇದೆಯೋ ಆ ಪದಕ್ಕೇನೆ ಮುಂದೆ ಹೇಳುವಂತಹ ಯಾವ ಗುಣ ಕ್ರಿಯೆಗಳಿದೆಯೋ ಅದು ಅನ್ವಯ ಆಗುತ್ತೆ. ರಾಜಸೇವಕ ಕೆಲಸ ಮಾಡ್ತಾನೆ, ಸೇವಕ ಕೆಲಸ ಮಾಡೋದು. ರಾಜಸೇವಕ ಬಂದ, ರಾಜಸೇವಕ ಇಲ್ಲಿಂದ ತೆರಳಿದ ಅಂತ ಎಲ್ಲವೂ ಸೇವಕನಲ್ಲಿ ಅನ್ವಯವನ್ನು ಹೊಂದತಕ್ಕಂಥದ್ದು. ಆದ್ದರಿಂದ ಯಾವ ತತ್ಪುರುಷ ಸಮಾಸ ಇದು ಉತ್ತರ ಪದ ಪ್ರಧಾನವಾಗಿರ್ತಕ್ಕಂತಹ ಸಮಾಸ, ಅದನ್ನು ತತ್ಪುರುಷ ಸಮಾಸ ಅಂತ ಕರೀತಾರೆ. ಬಹುವ್ರೀ ಸಮಾಸ ಅದು ಇದಕ್ಕಿಂತ ವಿಪರೀತವಾದದ್ದು. ಪೂರ್ವ ಪದವೂ ಪ್ರಧಾನವಲ್ಲ, ಉತ್ತರ ಪದವೂ ಪ್ರಧಾನವಲ್ಲ, ಸಮಾಸದಲ್ಲಿ ಸೇರಿಕೊಳ್ಳದೇ ಇರತಕ್ಕಂತಹ ಪದಾರ್ಥ ಅದು ಪ್ರಧಾನವಾಗಿದೆ. ಅನ್ಯ ಪದಾರ್ಥ ಪ್ರಧಾನ. ಅನ್ಯ ಪದಾರ್ಥ ಅಂತಂದರೆ ಸಮಾಸದಲ್ಲಿ ಸೇರಿಕೊಳ್ಳದೇ ಇರತಕ್ಕಂತಹ ಪದಾರ್ಥ ಯಾವುದೋ ಆ ಪದಾರ್ಥಕ್ಕೆ ಪ್ರಾಧಾನ್ಯ ಎಲ್ಲಿದೆಯೋ, ಆ ಪದಾರ್ಥವೇ ಎಲ್ಲಿ ಪ್ರಧಾನವಾಗಿದೆಯೋ ಅದನ್ನು ಬಹುವ್ರೀಹಿ ಸಮಾಸ ಅಂತ ಕರೀತಾರೆ. ನಾವು ಹಿಂದೆ ಮನನ ಮಾಡಿದೆವು ಪುಂಡರೀಕಾಕ್ಷ ಅಂತ. ಅಲ್ಲಿ 2 ಶಬ್ದ ಇದೆ, ಒಂದು ಪುಂಡರೀಕ, ಇನ್ನೊಂದು ಅಕ್ಷ ಅಂತ. ಸಮಾಸ ಘಟಕವಾದ ಪದಗಳು 2. ಆ ಸಮಾಸದಲ್ಲಿ ಸೇರಿಕೊಂಡಿರುವ 2 ಪದಗಳಲ್ಲಿ ಪುಂಡರೀಕ ಅನ್ನೋದು ಅದರ ಅರ್ಥವೂ ವಿವಕ್ಷಿತವಾದದ್ದಲ್ಲ, ಅಕ್ಷ ಎಂಬತಕ್ಕಂತಹ ಪದದ ಅರ್ಥವೂ ಇಲ್ಲಿ ಪ್ರಧಾನವಾದದ್ದಲ್ಲ. ಪುಂಡರೀಕ ಅಂದರೆ ಕಮಲ, ಅಕ್ಷ ಅಂತಂದರೆ ಕಣ್ಣು. ಇಲ್ಲಿ ಪುಂಡರೀಕ ಅಕ್ಷ ಎಂಬತಕ್ಕಂತಹ ಈ 2 ಶಬ್ದಗಳಿಗೆ ಸಮಾಸ ಮಾಡಿದಾಗ ಕಮಲ ಮತ್ತು ಕಣ್ಣು ಎಂಬತಕ್ಕಂತಹ ಅರ್ಥ ಇದು ಪ್ರಧಾನ ಅಲ್ಲವೇ ಅಲ್ಲ. ಮತ್ತು ಪ್ರಧಾನ ಯಾರು? ಕಮಲದಂತೆ ಕಣ್ಣುಳ್ಳವನು. ಕಮಲವೂ ಪ್ರಧಾನ ಅಲ್ಲ, ಕಣ್ಣೂ ಪ್ರಧಾನ ಅಲ್ಲ, ಕಮಲದಂತೆ ಕಣ್ಣುಳ್ಳಂತಹ ಇನ್ನೊಬ್ಬ ವ್ಯಕ್ತಿ ಅಂದರೆ ಸಮಾಸದಲ್ಲಿ ಘಟಕವಾಗದೇ ಇರತಕ್ಕಂತಹ ಪದಾರ್ಥ ಅದು ಬಹುವ್ರೀ ಸಮಾಸದಲ್ಲಿ ಪ್ರಧಾನವಾಗಿರುತ್ತೆ. ಇದು ಆದ್ದರಿಂದಲೇ ಅನ್ಯ ಪದಾರ್ಥ ಪ್ರಧಾನ ಸಮಾಸ ಅಂತ ಬಹುವ್ರೀಹಿಯನ್ನು ಕರೀತಾರೆ. ಅವ್ಯಯೀಭಾವದಲ್ಲಿ ಅಂತೂ ಆ ಪದ ಯಾವ ಅರ್ಥದಲ್ಲಿ ಹೇಳಿರ್ತೇವೋ ಆ ಪದ ಇರೋದೇ ಇಲ್ಲ. ಕೃಷ್ಣಸ್ಯ ಸಮೀಪೆ ಅಂತ ಹೇಳ್ತೇವೆ, ಅಲ್ಲಿ ಸಮೀಪೆ ಅಂತ ಹೇಳಬೇಕಾದ್ರೆ ಆ ಪದವೇ ಇರೋದಿಲ್ಲ. ಆ ಪದದ ಬದಲು ಇನ್ನೊಂದು ಅವ್ಯಯ ಎಂಬತಕ್ಕಂಥದ್ದು ಬಂದಿರುತ್ತೆ, ಉಪಕೃಷ್ಣಂ ಅಂತ ಹೇಳ್ತೇವೆ. ಉಪಕೃಷ್ಣಂ ಅಂತಂದರೆ
ಕೃಷ್ಣನ ಸಮೀಪದಲ್ಲಿ ಅಂತ ಅರ್ಥ. ಅದರಿಂದ ಅಲ್ಲಿ ಯಾವ ಅರ್ಥವನ್ನು ಹೇಳ್ತಾ ಇದ್ದೇವೋ ಆ ಅರ್ಥವನ್ನು ಹೇಳ್ತಕ್ಕಂತಹ ಶಬ್ದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅದರ ಬದಲು ಇನ್ನೊಂದು ಪದ ಎಂಬತಕ್ಕಂಥದ್ದು ಬಂದಿರುತ್ತೆ. ಅದರಿಂದಾಗಿ ಅವ್ಯಯ ಭಾವದಲ್ಲಿ ಆಗಬೇಕಾದರೆ ಅದಕ್ಕೂ ಮಹತ್ವ ಎಂಬತಕ್ಕಂಥದ್ದಿಲ್ಲ. ಆದರೆ ಈ ಸಮಾಸದಲ್ಲಿ ದ್ವಂದ್ವ ಸಮಾಸಕ್ಕೆ ಆಗಬೇಕಾದರೆ ಎಲ್ಲ ಸಮಾಸಗಳಿಗಿಂತ ಪ್ರಾಧಾನ್ಯ ಇದೆ. ಯಾಕೆ ಅಂತಂದರೆ ದ್ವಂದ್ವ ಸಮಾಸದಲ್ಲಿ ಸಮಾಸ ಘಟಕವಾದ ಎರಡು ಪದಾರ್ಥಗಳು ಮುಖ್ಯವಾಗಿರುತ್ತೆ, ಪ್ರಧಾನವಾಗಿರುತ್ತೆ. ನಾವು ಮೊದಲು ಮನನ ಮಾಡಿದ್ದೆವು, ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣೌ, ಇದು ದ್ವಂದ್ವ ಸಮಾಸ ಅಂತ. ಇಲ್ಲಿ ರಾಮ ಮತ್ತು ಕೃಷ್ಣ ಎರಡು ಪದಗಳು ಸಮಾಸದಲ್ಲಿ ಸೇರಿಕೊಂಡಿದ್ದಾವೆ. ರಾಮ ಕೃಷ್ಣ ಎಂಬತಕ್ಕಂಥ ಪದದಿಂದ ತಿಳಿದು ಬರುವ ಅರ್ಥ ರಾಮ ಎಂಬುವಂಥ ವ್ಯಕ್ತಿ, ಕೃಷ್ಣ ಎಂಬುವಂಥ ವ್ಯಕ್ತಿ. ಮುಂದೆ ನಾವೇನು ಗುಣವನ್ನು ಕ್ರಿಯೆಯನ್ನು ಹೇಳ್ತೇವೆ ಆ ಅನ್ವಯ ಇಬ್ಬರಿಗೂ ಆಗುತ್ತೆ. ರಾಮ ಕೃಷ್ಣೌ ಅಗಚ್ಚತಾಂ, ರಾಮ ಮತ್ತು ಕೃಷ್ಣರು ಬಂದರು. ರಾಮ ಕೃಷ್ಣರು ಬಂದರು ಅಂತ ಹೇಳಿದಾಗ ರಾಮನಿಗೆ ಮಾತ್ರ ಆಗಮನದ ಕ್ರಿಯೆ ಅನ್ವಯ ಅಲ್ಲ, ಅಥವಾ ಕೃಷ್ಣನಿಗೆ ಮಾತ್ರ ಆಗಮನ ಕ್ರಿಯೆ ಅನ್ವಯ ಅಲ್ಲ, ರಾಮ ಕೃಷ್ಣ ಇಬ್ಬರಿಗೂ ಆಗಮನ ಕ್ರಿಯೆಯ ಅನ್ವಯ. ರಾಮಕೃಷ್ಣೋ ಭುಂಜಾತೆ, ರಾಮಕೃಷ್ಣರು ಊಟ ಮಾಡ್ತಾ ಇದ್ದಾರೆ. ರಾಮನೂ ಊಟ ಮಾಡ್ತಾ ಇದ್ದಾನೆ, ಕೃಷ್ಣನೂ ಊಟ ಮಾಡ್ತಾ ಇದ್ದಾನೆ. ಹಾಗಾದರೆ ರಾಮ ಕೃಷ್ಣ ಎಂಬತಕ್ಕಂಥ ಶಬ್ದದಿಂದ ತಿಳಿದು ಬರುವ ಇಬ್ಬರು ವ್ಯಕ್ತಿಯಲ್ಲಿಯೂ ಭೋಜನ ರೂಪ ಕ್ರಿಯಾ ಅನ್ವಯ ಎಂಬತಕ್ಕಂಥದ್ದು ಆಗ್ತಾ ಇದೆ. ಹೀಗೆ ಎಲ್ಲಿ ಎರಡು ಪದಾರ್ಥಗಳಿಗೂ ಪ್ರಾಧಾನ್ಯ ಎಂಬತಕ್ಕಂಥದ್ದಿದೆಯೋ ಆ ಸಮಾಸ ಅದನ್ನು ದ್ವಂದ್ವ ಸಮಾಸ ಅಂತ ಕರೀತಾರೆ. ಬಹುರಿ ಸಮಾಸದಲ್ಲಿ ಪುಂಡರೀಕಾಕ್ಷಃ ಪಶ್ಯತಿ, ಪುಂಡರೀಕಾಕ್ಷಃ ಅನುಗೃಹಾತಿ, ಪುಂಡರೀಕಾಕ್ಷನು ನೋಡ್ತಾ ಇದ್ದಾನೆ, ಪುಂಡರೀಕಾಕ್ಷನು ಅನುಗ್ರಹ ಮಾಡ್ತಾನೆ. ಇಲ್ಲಿ ನೋಡ್ತಾ ಇದ್ದಾನೆ, ಅನುಗ್ರಹ ಮಾಡ್ತಾನೆ ಎಂಬತಕ್ಕಂತಹ ಕ್ರಿಯೆ, ಆ ಕ್ರಿಯೆಗೆ ಪುಂಡರೀಕಕ್ಕಾಗಲಿ ಅಕ್ಷಕ್ಕಾಗಲಿ ಅನ್ವಯ ಅಲ್ಲ. ಪುಂಡರೀಕಕ್ಕಿಂತ ಬೇರೆಯಾದ, ಅಕ್ಷಕ್ಕಿಂತ ಬೇರೆಯಾದ ಕಮಲದಂತೆ ಕಣ್ಣುಳ್ಳಂತಹ ವ್ಯಕ್ತಿ ಅವನು ಪರಮಾತ್ಮ, ಅವನು ನೋಡ್ತಾ ಇದ್ದಾನೆ. ಹಾಗಾದರೆ ಆ ಸಮಾಸದಲ್ಲಿ ಸೇರದೇ ಇರತಕ್ಕಂತಹ ಪದಾರ್ಥಕ್ಕೆ ಕ್ರಿಯೆಯಲ್ಲಿ ಅನ್ವಯ ಇದೆ. ಇದು ದ್ವಂದ್ವ ಸಮಾಸ, ಇದು ಬಹುರಿ ಸಮಾಸ. ಹೀಗೆ ಸಮಾಸ ಘಟಕವಲ್ಲದೇ ಇರತಕ್ಕಂತಹ ಪದಾರ್ಥಕ್ಕೆ ಎಲ್ಲಿ ಪ್ರಾಧಾನ್ಯ ಇದೆಯೋ ಅದು ಬಹುರಿ ಸಮಾಸ. ಉತ್ತರ ಪದಕ್ಕೆ ಎಲ್ಲಿ ಪ್ರಾಧಾನ್ಯ ಇದೆಯೋ ಅದು ತತ್ಪುರುಷ ಸಮಾಸ. ಎಲ್ಲಿ ಪದ ವಿಕಾರ ರೂಪವನ್ನು ಹೊಂದಿದೆಯೋ, ಪದಾಂತರವನ್ನು ಆ ಸ್ಥಾನದಲ್ಲಿ ಸೇರಿಕೊಂಡಿದೆಯೋ ಅದು ಅವ್ಯಯೀಭಾವ ಸಮಾಸ. ಎಲ್ಲಿ ಎರಡು ಪದಾರ್ಥಗಳಿಗೂ ಪ್ರಾಧಾನ್ಯ ಇದೆಯೋ ಅದನ್ನು ದ್ವಂದ್ವ ಸಮಾಸ ಅಂತ ಕರೀತಾರೆ. ಆದ್ದರಿಂದಲೇ ಎರಡೂ ಪದಾರ್ಥಗಳು ಸಮಾಸದಲ್ಲಿ ಘಟಕವಾಗಿದೆ, ಎರಡೂ ಪದಾರ್ಥಗಳಿಗೆ ಪ್ರಾಧಾನ್ಯ ಇದೆ. ಎರಡೂ ಅಂತಲ್ಲ, ಒಂದಕ್ಕಿಂತ ಅಧಿಕ ಪದಗಳು ಸಮಾಸದಲ್ಲಿ ಇರಲೇಬೇಕು. ಒಂದಕ್ಕಿಂತ ಅಧಿಕವಾದಂತಹ ಎಲ್ಲ ಪದಗಳ ಅರ್ಥವೂ ಎಲ್ಲಿ ಪ್ರಧಾನವಾಗಿದೆಯೋ, ರಾಮಶ್ಚ ಕೃಷ್ಣಶ್ಚ ಗೋವಿಂದಶ್ಚ ಮುಕುಂದಶ್ಚ, ರಾಮ ಕೃಷ್ಣ ಗೋವಿಂದ ಮುಕುಂದಾಹ ಆಗಚ್ಚಂತಿ ಅಂತ ಹೇಳ್ತೇವೆ. ಆವಾಗ ಇಲ್ಲಿ ಒಂದಕ್ಕಿಂತ ಅಧಿಕವಾದ ಪದಗಳಿದೆ, ಎಲ್ಲ ಪದಗಳ ಅರ್ಥಕ್ಕೂ ಅಲ್ಲಿ ಪ್ರಾಧಾನ್ಯ ಇದೆ. ಆದ್ದರಿಂದಾಗಿ ಇದನ್ನು ದ್ವಂದ್ವ ಸಮಾಸ ಅಂತ ಕರೀತಾರೆ. ಆದ್ದರಿಂದಲೇ ದ್ವಂದ್ವ ಸಮಾಸಕ್ಕೆ ಇತರ ಎಲ್ಲ ಸಮಾಸಗಳಿಗಿಂತ ಪ್ರಾಧಾನ್ಯ ಇದೆ. ಅಂತಹ ದ್ವಂದ್ವ ಸಮಾಸದಲ್ಲಿ ಭಗವಂತನ ವಿಭೂತಿ ರೂಪವನ್ನು ಚಿಂತನೆ ಮಾಡಬೇಕು ಅಂತ. ಭಗವಂತನಿಗೆ ದ್ವಂದ್ವ ಅಂತ ಹೆಸರು. ಲೋಕದಲ್ಲಿ ದ್ವಂದ್ವ ಅಂತಕ್ಕೆ ಬೇರೆ ರೀತಿಯಾದ ಅರ್ಥ ಇದೆ. ದ್ವಂದ್ವ ನೀತಿ ಅಂತ ಹೇಳ್ತೇವೆ ನಾವು. ದ್ವಂದ್ವ ನೀತಿ ಅಂದರೆ ಒಂದು ರೀತಿಯಲ್ಲಿ ಪಕ್ಷಪಾತ ಅಂತ ಅರ್ಥ. ಆದರೆ ದೇವರಿಗೆ ದ್ವಂದ್ವ ಅಂತ ಹೆಸರಿದೆ. ದ್ವಂದ್ವ ಅಂದ್ರೇನು ಅಂತಂದರೆ ಎರಡು ರೂಪದಿಂದ ಇದ್ದಾನೆ, ಅದರಿಂದ ಪರಮಾತ್ಮನನ್ನು ದ್ವಂದ್ವ ಎಂಬುದಾಗಿ ಕರೀತಾ ಇದ್ದಾರೆ. ಭಗವಂತನಿಗೆ ಎರಡು ರೂಪದಿಂದ
ಅವಸ್ಥಾನ ಎಂಬತಕ್ಕಂಥದ್ದನ್ನು ಶಾಸ್ತ್ರ ಉಲ್ಲೇಖ ಮಾಡಿದೆ. ಯಾವುದು ಪರಮಾತ್ಮನಿಗೆ ಇರುವಂತಹ ಎರಡು ರೂಪಗಳು ಅಂತಂದರೆ, ಪ್ರತಿಯೊಬ್ಬ ಜೀವರಲ್ಲಿ ಪರಮಾತ್ಮ ಎರಡು ರೂಪದಿಂದ ಇದ್ದಾನೆ. ಏನು ಎರಡು ರೂಪ ಅಂತಂದರೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ದೇವನು ಜೀವರ ಹೊರಗೂ ಇದ್ದಾನೆ, ಜೀವರ ಒಳಗೂ ಇದ್ದಾನೆ. ಆದ್ದರಿಂದ ದೇವರು ದ್ವಂದ್ವ. ನೋಡಿ, ಈ ಒಂದು ವಿಶಿಷ್ಟವಾದಂತಹ ಸ್ವರೂಪ ಅದು ದೇವರಲ್ಲೇ ಇರತಕ್ಕಂಥದ್ದು. ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ವ್ಯಕ್ತಿಯಲ್ಲಿ ಒಳಗಿದ್ದರೆ ಹೊರಗಿಲ್ಲ, ಹೊರಗಿದ್ದರೆ ಒಳಗಿಲ್ಲ. ಯಾವ ವ್ಯಕ್ತಿ ಮನೆಯ ಒಳಗಡೆ ಇದ್ದಾನೋ ಆ ವ್ಯಕ್ತಿ ಮನೆಯಿಂದ ಹೊರಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಮನೆಯ ಹೊರಗಡೆ ಇದ್ದಾನೋ ಅವನು ಒಳಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಅವನು ಎಲ್ಲ ಜೀವಿಗಳಿಗಿಂತ ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ. ಕೇವಲ ಜೀವಿಗಳಲ್ಲಿ ಮಾತ್ರ ಅಲ್ಲ, ಜಡ ಪದಾರ್ಥಗಳನ್ನು ತೆಗೆದುಕೊಂಡರೂ ಕೂಡ ಎಲ್ಲ ಜಡ ಪದಾರ್ಥಗಳ ಹೊರಗೂ ಇದ್ದಾನೆ, ಎಲ್ಲ ಜಡ ಪದಾರ್ಥಗಳ ಒಳಗೂ ಪರಮಾತ್ಮ ಇದ್ದಾನೆ. ಹೀಗೆ ಒಳಗೂ ಹೊರಗೂ ಎರಡೂ ಕಡೆಯಲ್ಲಿ ಇರುವಂತಹ ವ್ಯಕ್ತಿ ಪರಮಾತ್ಮ. ಆದ್ದರಿಂದ ಅವನನ್ನು ದ್ವಂದ್ವ ಅಂತ ಕರೀತಾರೆ. ಅಥವಾ ಪರಮಾತ್ಮ ಒಬ್ಬನಲ್ಲಿಯೇನೇ ಎರಡೆರಡು ರೂಪದಿಂದ ಇದ್ದಾನೆ. ಪರಮಾತ್ಮ ಒಬ್ಬನಲ್ಲಿಯೇನೇ ಎರಡೆರಡು ರೂಪದಿಂದ ಇದ್ದಾನೆ. ಕಾಠಕೋಪನಿಷತ್ತು ಹೇಳುತ್ತೆ, ಋತಂಪಿ ಬಂತೌ ಅಂತ. ಸುಕೃತಸ್ಯ ಲೋಕೆ ಅಂತ. ಸುಕೃತಸ್ಯ ಲೋಕೆ ಋತಂಪಿ ಬಂತೌ. ಸುಕೃತ ಲೋಕ ಅಂತಂದರೆ ಪುಣ್ಯ ಪ್ರಭಾವದಿಂದ ಲಬ್ಧವಾದ ಈ ಮನುಷ್ಯ ಶರೀರ. ಇದರಲ್ಲಿ ಋತಂಪಿ ಬಂತೌ. ಋತ ಅಂತಂದರೆ ಶುಭ ಫಲ. ಆ ಶುಭ ಫಲವನ್ನು ಅನುಭವಿಸುವಂತಹ ಎರಡು ರೂಪಗಳು. ಇದನ್ನೇ ಸೂತ್ರಕಾರರು ನಿರ್ಣಯ ಮಾಡಿ ಹೇಳಿದರು. ಓಂ ಗುಹಾಂ ಪ್ರವಿಷ್ಟೋ ಆತ್ಮಾನೋ ತದ್ದರ್ಶನಾತ್ ಓಂ ಅಂತ. ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿರ್ತಕ್ಕಂಥದ್ದು ಭಗವಂತನದ್ದೇ ಎರಡು ರೂಪ ಅಂತ. ಅದನ್ನು ಭಾಷ್ಯಕಾರರು ಸ್ಪಷ್ಟಪಡಿಸಿದ್ದಾರೆ. ಆತ್ಮಾಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾ ಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ ಅಂತ. ಪರಮಾತ್ಮನೇ ಆತ್ಮ ಅಂತರಾತ್ಮ ಎಂಬ ಎರಡು ರೂಪದಿಂದ ಎಲ್ಲ ಜೀವರಲ್ಲಿ ಸನ್ನಿಹಿತನಾಗಿದ್ದಾನೆ. ಅಂದರೆ ಒಬ್ಬ ಪರಮಾತ್ಮನಿಗೆ ಎರಡು ರೂಪ ಇರೋದರಿಂದಾಗಿ ಅವನನ್ನು ದ್ವಂದ್ವ ಅಂತ ಕರೀತಾರೆ. ಹೀಗೆ ದ್ವಂದ್ವ ಶಬ್ದವಾಚ್ಯನಾದವನು ಪರಮಾತ್ಮ. ಅವನು ದ್ವಂದ್ವ ಸಮಾಸದಲ್ಲಿದ್ದು ದ್ವಂದ್ವ ಸಮಾಸಕ್ಕೆ ಉಳಿದೆಲ್ಲ ಸಮಾಸಗಳಿಗಿಂತ ಮಹತ್ವವನ್ನು ತಂದು ಕೊಟ್ಟಿದ್ದಾನೆ. ಇಂತಹ ದ್ವಂದ್ವ ಶಬ್ದವಾಚ್ಯನಾದ ಶ್ರೀನಿವಾಸ ನಮ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಒಳಗೂ ಹೊರಗೂ ಇರುವಂಥ ಶ್ರೀನಿವಾಸ ನಮ್ಮೆಲ್ಲರನ್ನೂ ಕೂಡ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣವಸ್ತು. ಆಚಾರ್ಯರು ಅನೇಕ ಶ್ಲೋಕಗಳ ಚಿಂತನೆಯನ್ನು, ಒಂದೊಂದು ಶ್ಲೋಕಗಳಿಗೆ ಅನೇಕ ತರಹದಲ್ಲಿ ಅರ್ಥ ಹೇಳಲಿಕ್ಕೆ ಬರ್ತಾ ಇದೆ. ಆದರೂ ಆಚಾರ್ಯರು ಕೆಲವು ವಿಷಯಗಳನ್ನೇ ಮಾತ್ರ ನಮಗೆ ತಿಳಿಸ್ತಾ, ಅದು ಅರ್ಥವಾಗುವುದು ಯಾವುದು ಅರ್ಥವಾಗುತ್ತೋ ಜನರಿಗೆ ಅಂತಹ ವಿಷಯಗಳನ್ನು ನಮಗೆ ಮನವರಿಕೆ ಆಗುವಂತೆ ಮಾಡಿಕೊಟ್ಟು ಅದ್ಭುತವಾದ ರೀತಿಯಲ್ಲಿ ನಮಗೆ ಆ ಶ್ಲೋಕಗಳ ಅರ್ಥಗಳನ್ನು ಮತ್ತು ಬೇರೆ ಬೇರೆ ವಿಷಯಗಳ ಮೂಲಕವಾಗಿ ದೃಢಗೊಳಿಸಿದ್ದಾರೆ. ಅಂತಹ ಆಚಾರ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಇನ್ನು ಚಿಂತನೆ ನಡೆಸಿದ ನಾವುಗಳು ಮುಂದೆ ಪಾರಾಯಣಕ್ಕಾಗಿ ನಾವು ಸೇರಬೇಕಾಗಿದೆ. ನಾವೆಲ್ಲರೂ ಕೂಡ ಮತ್ತೆ ಭಕ್ತಿಯಿಂದ ಆ 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ
ಶೃಣು ಮೇ ಪರಮಂ ವಚಃ शृणु मे परमं वचः ಯತ್ತೇಹಂ ಪ್ರೀಯಮಾಣಾಯ यत्तेऽहं प्रीयमाणाय ವಕ್ಷ್ಯಾಮಿ ಹಿತಕಾಮ್ಯಯಾ वक्ष्यामि हितकाम्यया ನ ಮೇ ವಿಧುಸ್ಸುರಗಣಾಃ न मे विदुःसुरगणाः ಪ್ರಭವಂ ನ ಮಹರ್ಷಯಃ प्रभवं न महर्षयः ಅಹಮಾದಿರ್ಹಿ ದೇವಾನಾಂ अहमादिर्देवानां ಮಹರ್ಷೀಣಾಂ ಚ ಸರ್ವಶಃ महर्षीणां च सर्वशः ಯೋ ಮಾಮಜಮನಾದಿಂ ಚ यो मामजमनादिं च ವೇತಿ ಲೋಕಮಹೇಶ್ವರಂ वेत्ति लोकमहेश्वरम् ಅಸಮ್ಮೂಢಃ ಸಮರ್ಥ್ಯೇಷು असम्मूढस्य मर्तेषु ಸರ್ವಪಾಪೈಃ ಪ್ರಮುಚ್ಯತೆ सर्वपापैः प्रमुच्यते ಬುದ್ಧಿರ್ಜ್ಞಾನಮಸಮ್ಮೋಹಃ बुद्धिर्ज्ञानसमोहः ಕ್ಷಮಾ ಸತ್ಯಂ ದಮಃ ಶಮಃ क्षमा सत्यं दमः शमः ಸುಖಂ ದುಃಖಂ ಭವೋ ಭಾವೋ सुखं दुःखं भवो भावो ಭಯಂ ಚ ಭಯಮೇವ ಚ भयं च भयमेव च ಅಹಿಂಸಾ ಸಮತಾ ತುಷ್ಟಿಃ अहिंसा समता तुष्टिः ತಪೋದಾನಂ ಯಶೋ ಯಶಃ तपोदानं यशो यशः ಭವಂತಿ ಭಾವಾ ಭೂತಾನಾಂ भवन्ति भावभूतानां ಮತ್ತ ಏವ ಪೃಥಗ್ವಿಧಾಃ मत्त एव पृथग्विधाः ಮಹರ್ಷಯಃ ಸಪ್ತ ಪೂರ್ವೇ महर्षयः सप्त पूर्वे ಚತ್ವಾರೋ ಮನವಸ್ತಥಾ चत्वारो मनवस्तथा ಮದ್ಭಾವಾ ಮಾನಸಾ ಜಾತಾಃ मद्भावो मानसा जाताः ಯೇಷಾಂ ಲೋಕ ಇಮಾಃ ಪ್ರಜಾಃ येषां लोक इमाः प्रजाः ಏತಾಂ ವಿಭೂತಿಂ ಯೋಗಂ ಚ एतां विभूतियोगं च ಮಮ ಯೋ ವೇತ್ತಿ ತತ್ವತಃ मम यो वेत्ति तत्त्वतः ಸೋವಿಕಂಪೇನ ಯೋಗೇನ सोऽविकम्पेन योगेन ಯುಜ್ಯತೆ ನಾತ್ರ ಸಂಶಯಃ युज्यते नात्र संशयः ಅಹಂ ಸರ್ವಸ್ಯ ಪ್ರಭವೋ अहं सर्वस्य प्रभवो ಮತ್ತಃ ಸರ್ವಂ ಪ್ರವರ್ತತೆ मत्तः सर्वं प्रवर्तते ಇತಿ ಮತ್ವಾ ಭಜಂತೆ ಮಾಂ इति मत्वा भजन्ते मां ಬುಧಾ ಭಾವ ಸಮನ್ವಿತಾಃ बुधाभावसमन्विताः ಮಚ್ಚಿತ್ತಾ ಮದ್ಗತ ಪ್ರಾಣಾಃ मच्चित्तामद्गता प्राणाः ಬೋಧಯಂತಃ ಪರಸ್ಪರಂ बोधयन्तः परस्परं ಕಥಯಂತಶ್ಚ ಮಾಂ ನಿತ್ಯಂ कथयन्तश्च मां नित्यं ತುಷ್ಯಂತಿ ಚ ರಮಂತಿ ಚ तुष्यन्ति च रमन्ति च ತೇಷಾಂ ಸತತಯುಕ್ತಾನಾಂ तेषां सततयुक्तानां ಭಜತಾಂ ಪ್ರೀತಿಪೂರ್ವಕಂ भजतां प्रीतिपूर्वकं ದದಾಮಿ ಬುದ್ಧಿಯೋಗಂ ತಂ ददामि बुद्धियोगं तं ಯೇನ ಮಾಮುಪಯಾಂತಿ ತೇ येन मामुपयान्ति ते ತೇಷಾಮೇವಾನುಕಂಪಾರ್ಥಂ तेषामेवानुकम्पार्थम् ಅಹಮಜ್ಞಾನಜಂ ತಮಃ अहमज्ञानजं तमः ನಾಶಯಾಮ್ಯಾತ್ಮಭಾವಸ್ಥೋ नाशयामात्मभावस्थो ಜ್ಞಾನದೀಪೇನ ಭಾಸ್ವತ ज्ञानदीपेन भास्वतः ಅರ್ಜುನ ಉವಾಚ अर्जुन उवाच ಪರಂ ಬ್ರಹ್ಮ ಪರಂ ಧಾಮ परं ब्रह्म परं धाम ಪವಿತ್ರಂ ಪರಮಂ ಭವಾನ್ पवित्रं परमं भवान् ಪುರುಷಂ ಶಾಶ್ವತಂ ದಿವ್ಯಂ पुरुषं शाश्वतं दिव्यम् ಆದಿದೇವಮಜಂ ವಿಭುಂ आदिदेवमजं विभुम् ಆಹುಸ್ತ್ವಾಂ ಋಷಯಃ ಸರ್ವೇ आयुष्यामृषयः सर्वे ದೇವರ್ಷಿರ್ನಾರದಸ್ತಥಾ देवर्षिर्नारदस्तथा ಅಸಿತೋ ದೇವಲೋ ವ್ಯಾಸಃ असितो देवलो व्यासः ಸ್ವಯಂ ಚೈವ ಬ್ರವೀಷಿ ಮೇ स्वयं चैव ब्रवीषि मे ಸರ್ವಮೇತದ್ಋತಂ ಮನ್ಯೇ सर्वमेतद्धृतं मन्ये ಯನ್ಮಾಂ ವದಸಿ ಕೇಶವ यन्मां वदसि केशव ನ ಹಿ ತೇ ಭಗವದ್ವ್ಯಕ್ತಿಂ न हि ते भगवद्व्यक्तिं ವಿದುರ್ದೇವಾನ ದಾನವಾಃ विदुर्देवानदानवाः ಸ್ವಯಮೇವಾತ್ಮನಾತ್ಮಾನಂ स्वयमेवात्मनात्मानं ವೇಥತ್ವಂ ಪುರುಷೋತ್ತಮ वेदतं पुरुषोत्तम ಭೂತಭಾವನ ಭೂತೇಶ भूतभावन भूतेश ದೇವದೇವ ಜಗತ್ಪತೆ देवदेव जगत्पते ವಕ್ತುಮರ್ಹಸ್ಯ ಶೇಷೇಣ वक्तुमर्हस्य शेषेण ದಿವ್ಯಾ ಹ್ಯಾತ್ಮವಿಭೂತಯಃ दिव्यात्मविभूतयः ಯಾಭಿರ್ವಿಭೂತಿಭಿರ್ಲೋಕಾನ್ याभिर्विभूतिभिर्लोकान्
ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ इमां स्वं व्याप्य तिष्ठसि ಕಥಂ ವಿದ್ಯಾಮಹಂ ಯೋಗಿನ್ कथं विद्यामहं योगिन् ತ್ವಾಂ ಸದಾ ಚ ಪರಿಚಿಂತಯನ್ त्वां सदा परिचिन्तयन् ಕೇಷು ಕೇಷು ಚ ಭಾವೇಷು केषु केषु च भावेषु ಚಿಂತ್ಯೋಸಿ ಭಗವನ್ಮಯಾ चिन्तोऽसि भगवन्मया ವಿಸ್ತರೇಣಾತ್ಮನೋ ಯೋಗಂ विस्तरेणात्मनो योगं ವಿಭೂತಿಂ ಚ ಜನಾರ್ದನ विभूतिं च जनार्दन ಭೂಯ ಕಥಯ ತೃಪ್ತಿರ್ಹಿ भूय कथय तृप्तिर्हि ಶೃಣ್ವತೋ ನಾಸ್ತಿ ಮೇ ಮೃತಂ शृण्वतो नास्ति मे मृतम् ಶ್ರೀಭಗವಾನುವಾಚ श्रीभगवानुवाच ಹಂತತೆ ಕಥಯಿಷ್ಯಾಮಿ हन्तते कथयिष्यामि ದಿವ್ಯಾ ಹ್ಯಾತ್ಮವಿಭೂತಯಃ दिव्याह्यात्मविभूतयः ಪ್ರಾಧಾನ್ಯತ ಕುರು ಶ್ರೇಷ್ಠ प्राधान्यतः कुरु श्रेष्ठ ನಾಸ್ತ್ಯಂತೋ ವಿಸ್ತರಸ್ಯ ಮೇ नास्त्यन्तो विस्तरस्य मे ಅಹಮಾತ್ಮಾ ಗುಡಾಕೇಶ अहमात्मा गुडाकेश ಸರ್ವಭೂತಾಶಯ ಸ್ಥಿತಃ सर्वभूताशयस्थितः ಅಹಮಾದಿರ್ಚ ಬದ್ಧ್ಯಂಚ अहमादिश्च मध्यञ्च ಭೂತಾನಾಮಂತ ಏವ ಚ भूतानामन्त एव च ಆದಿತ್ಯಾನಾಮಹಂ ವಿಷ್ಣುಃ आदित्यानामहं विष्णुः ಜ್ಯೋತಿಷಾಂ ರವಿರಂಶುಮಾನ್ ज्योतिषां रविरंशुमान् ಮರೀಚಿರ್ಮರುತಾಮಸ್ಮಿ मरीचिर्मरुतामस्मि ನಕ್ಷತ್ರಾಣಾಮಹಂ ಶಶಿ नक्षत्राणामहं शशि ವೇದಾನಾಂ ಸಾಮವೇದೋಸ್ಮಿ वेदानां सामवेदोऽस्मि ದೇವಾನಾಮಸ್ಮಿ ವಾಸವಃ देवानामस्मि वासवः ಇಂದ್ರಿಯಾಣಾಂ ಮನಶ್ಚಾಸ್ಮಿ इन्द्रियाणां मनश्चास्मि ಭೂತಾನಾಮಸ್ಮಿ ಚೇತನಾ भूतानामस्मि चेतना ರುದ್ರಾಣಾಂ ಶಂಕರಶ್ಚಾಸ್ಮಿ रुद्राणां शङ्करश्चास्मि ವಿತ್ತೇಶೋ ಯಕ್ಷರಕ್ಷಸಾಂ वित्तेषो यक्षरक्षसां ವಸೂನಾಂ ಪಾವಕಶ್ಚಾಸ್ಮಿ वसूनां पावकश्चास्मि ಮೇರುಶಿಖರಿಣಾಮಹಂ मेरुशिखरिणामहं ಪುರೋಧಸಾಂ ಚ ಮುಖ್ಯಂ ಮಾಂ पुरोधसां च मुख्यं मां ವಿದ್ಧಿ ಪಾರ್ಥ ಬೃಹಸ್ಪತಿಂ विद्धि पार्थ बृहस्पतिं ಸೇನಾನೀನಾಮಹಂ ಸ್ಕಂದಃ सेनानीनामहं स्कन्दः ಸರಸಾಮಸ್ಮಿ ಸಾಗರಃ सरसामस्मि सागरः ಮಹರ್ಷೀಣಾಂ ಭೃಗುರಹಂ महर्षीणां भृगुरहं ಗಿರಾಮಸ್ಮೇಕಮಕ್ಷರಂ गिरामस्मेकमक्षरं ಯಜ್ಞಾನಾಂ ಜಪಯಜ್ಞೋಸ್ಮಿ यज्ञानां जपयज्ञोऽस्मि ಸ್ಥಾವರಾಣಾಂ ಹಿಮಾಲಯಃ स्थावराणां हिमालयः ಅಶ್ವತ್ಥಃ ಸರ್ವವೃಕ್ಷಾಣಾಂ अश्वत्थः सर्ववृक्षाणां ದೇವರ್ಷೀಣಾಂ ಚ ನಾರದಃ देवर्षीणां च नारदः ಗಂಧರ್ವಾಣಾಂ ಚಿತ್ರರಥಃ गन्धर्वाणां चित्ररथः ಸಿದ್ಧಾನಾಂ ಕಪಿಲೋ ಮುನಿಃ सिद्धानां कपिलो मुनिः ಉಚ್ಛೈಶ್ರವಸಮಶ್ವಾನಾಂ उच्चैश्रवसमश्वानां ವಿದ್ಧಿ ಮಾಮೃತೋದ್ಭವಂ विद्धि माममृतोद्भवम् ಐರಾವತಂ ಗಜೇಂದ್ರಾಣಾಂ ऐरावतं गजेन्द्राणां ನರಾಣಾಂ ಚ ನರಾಧಿಪಂ नराणां च नराधिपम् ಆಯುಧಾನಾಮಹಂ ವಜ್ರಂ आयुधानामहं वज्रं ಧೇನೂನಾಮಸ್ಮಿ ಕಾಮಧುಕ್ धेनो नामस्मि कामधुक् ಪ್ರಜನಶ್ಚಾಸ್ಮಿ ಕಂದರ್ಪಃ प्रजनश्चास्मि कन्दर्पः ಸರ್ಪಾಣಾಮಸ್ಮಿ ವಾಸುಕಿಃ सर्पाणामस्मि वासुकिः ಅನಂತಶ್ಚಾಸ್ಮಿ ನಾಗಾನಾಂ अनन्तश्चास्मि नागानां ವರುಣೋ ಯಾದಸಾಮಹಂ वरुणो यादसामहं ಪಿತॄಣಾಮರ್ಯಮಾ ಚಾಸ್ಮಿ पितॄणामर्यमा चास्मि ಯಮಃ ಸಂಯಮತಾಮಹಂ यमः संयमतामहं ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ प्रह्लादश्चास्मि दैत्यानां ಕಾಲಕಲಯತಾಮಹಂ कालकलयतामहं ಮೃಗಾಣಾಂ ಚ ಮೃಗೇಂದ್ರೋಹಂ मृगाणां च मृगेन्द्रोऽहं ವೈನತೇಯಶ್ಚ ಪಕ್ಷಿಣಾಂ वैनतेयश्च पक्षिणां ಪವನಪ್ಪವತಾಮಸ್ಮಿ पवनः पवतामस्मि ರಾಮಶಸ್ತ್ರಭೃತಾಮಹಂ रामशस्त्रभृतामहं ಝಷಾಣಾಮಕರಶ್ಚಾಸ್ಮಿ झषाणां मकरश्चास्मि ಸ್ತ್ರೋತಸಾಮಸ್ಮಿ ಜಾಹ್ನವೀ स्तोत्रसामस्मि जाह्नवी ಸರ್ಗಾಣಾಮಾದಿರಂತಶ್ಚ सर्गाणामादिरन्तश्च ಮಧ್ಯಂ ಚೈವಾಹಮರ್ಜುನ मध्यं चैवाहमर्जुन ಅಧ್ಯಾತ್ಮವಿದ್ಯಾ ವಿದ್ಯಾನಾಂ अध्यात्मविद्या विद्यानां ವಾದ ಪ್ರವದತಾಮಹಂ वादप्रवदतामहम् ಅಕ್ಷರಾಣಾಮಕಾರೋಸ್ಮಿ अक्षराणामकारोऽस्मि
ದ್ವಂದ್ವ ಸಾಮಾಸಿಕಸ್ಯ ಚ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ಅಹಮೇವಾಕ್ಷಯಃ ಕಾಲೋ ಧಾತಾಹಂ ವಿಶ್ವತೋ ಮುಖಃ ದಾತಾಹಂ ವಿಶ್ವತೋ ಮುಖಃ ಮೃತ್ಯುಃ ಸರ್ವಹರಶ್ಚಾಹಂ ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀರ್ವಾಕ್ಚ ನಾರೀಣಾಂ ಕೀರ್ತಿಶ್ರೀವಾಕ್ಷ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ ಬೃಹತ್ಸಾಮ ತಥಾ ಸಾಮ್ನಾಂ ಬೃಹತ್ಸಾಮ ತಥಾ ಸಾಮ್ನಾಂ ಗಾಯತ್ರೀ ಛಂದಸಾಮಹಂ ಗಾಯತ್ರೀ ಛಂದಸಾಮಹಂ ಮಾಸಾನಾಮಾರ್ಗಶೀರ್ಷೋಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ ಋತೂನಾಂ ಕುಸುಮಾಕರಃ ಯೂತಂ ಛಲಯತಾಮಸ್ಮಿ ದ್ಯೂತಂ ಚಲಯತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ತೇಜಸ್ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ಸತ್ವಂ ಸತ್ವವತಾಮಹಂ ವೃಷ್ಣೀನಾಂ ವಾಸುದೇವೋಸ್ಮಿ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ ಕವೀನಾಮುಶನಾ ಕವಿಃ ದಂಡೋ ದಮಯತಾಮಸ್ಮಿ ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಜ್ಞಾನಂ ಜ್ಞಾನವತಾಮಹಂ ಯಚ್ಚಾಪಿ ಸರ್ವಭೂತಾನಾಂ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ ಮಯಾ ಭೂತಂ ಚರಾಚರಂ ನಾಂತೋಸ್ಮಿ ನವ ದಿವ್ಯಾನಾಂ ನಾಂತೋಸ್ಮಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ವಿಭೂತೀನಾಂ ಪರಂತಪ ಏಷ ತು ಉದ್ದೇಶತಃ ಪ್ರೋಕ್ತೋ ಏಷ ತೋದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ ವಿಭೂತಿರ್ವಿಸ್ತರೋ ಮಯಾ ಯದ್ಯದ್ ವಿಭೂತಿ ಮತ್ಸತ್ವಂ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಮಮ ತೇಜೋಂಶ ಸಂಭವಂ ಅಥವಾ ಬಹುನೈತೇನ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಇಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಏಕಾಂಶೇನ ಸ್ಥಿತೋ ಜಗತ್ ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ವಿಭೂತಿಯೋಗೋ ನಾಮ ದಶಮೋऽಧ್ಯಾಯಃ ನಮೋऽಧ್ಯಾಯಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ ಕ್ಷಮಾಪರಾಧ ಸ್ತೋತ್ರ. ಹಾಗಾಗಿ ನಾವೆಲ್ಲ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಕ್ಷಮೆಯನ್ನ ಪ್ರಾರ್ಥಿಸಿ ಭಗವಂತನಿಗೆ ಮಾಡಿದ ಕಾರ್ಯಗಳ ಸಮರ್ಪಣೆ ನಡಿಬೇಕು. ಈ ಕಾಯೇನ ಎಂಬುವಂತಹ ಶ್ಲೋಕ ಭಾಗವತದಲ್ಲಿ ಬರುವ ಶ್ಲೋಕ. ಭಗವಂತನಿಗೆ ಕರ್ಮ ಸಮರ್ಪಣೆ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಬುಕ್ಕನ್ನು ಸಮರ್ಪಣೆ ಮಾಡೋದು ಅಂದರೆ ಎತ್ತಿ ಬುಕ್ ಕೊಟ್ಬಿಡ್ಬೋದು. ವಸ್ತುಗಳನ್ನು ಕೊಡೋ, ಮೊಬೈಲ್ ಕೊಡೋ ಅಂದರೆ ಎತ್ತಿ ಕೊಡಲುವಂತಹ ಚಾನ್ಸಸ್ ಇದೆ, ಅದನ್ನು ಕೊಡ್ತೇವೆ. ಆದರೆ ಕರ್ಮವನ್ನು ಕೊಡುವುದು ಅಂದರೆ ಏನರ್ಥ? ದೇವರಿಗೆ ಕರ್ಮ ಸಮರ್ಪಣೆ ಅಂದರೆ ಹೇಗದು ಅನುಸಂಧಾನಕ್ಕೆ ತಗೊಳ್ಬೇಕು ಅಂದಾಗ ಭಾಗವತದಲ್ಲಿ ಬಂದಿರುವಂತಹ ಶ್ಲೋಕ, ನಾವು ಮನಸ್ಸಿನಿಂದ, ಮಾತುಗಳಿಂದ, ದೇಹದಿಂದ ಏನು ಏನು ಕಾರ್ಯ ಮಾಡ್ತೇವೋ ನಾಹಂ ಕರ್ತ ಹರಿಕರ್ತ. ನಾನು ಆಗ ಹೇಳಿದ ಹಾಗೆ ದೇವರು ನನ್ನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾನೆ ಎಂಬುದೇ
ಕರ್ಮದ ಸಮರ್ಪಣೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇವತ್ತಿನವರೆಗೂ ಈಗಿನವರೆಗೂ ಮಾಡಿದ ಎಲ್ಲ ಕರ್ಮವನ್ನು ಕೂಡ ನಾವೆಲ್ಲರೂ ಕೂಡ ಸಮರ್ಪಣಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಭಗವಂತನಲ್ಲಿ ಒಂದು ವಿಶೇಷವಾದ ಗುಣ ಏನು ಅಂದರೆ ಅವನ ಸ್ವಭಾವ ನನಗೆ ಇದು ಕೊಡು, ನನಗೆ ಅದು ಆಗಲಿ, ನನಗಿದಾಗಲಿ ಅಂತ ಹೇಳಿ ದಿನನಿತ್ಯ ಪ್ರಾರ್ಥನೆ ಮಾಡಿದಾಗ ಆಗುವ ಸಂತೋಷಕ್ಕಿಂತಲೂ ಇನ್ನೊಬ್ಬರಿಗೆ ಜಗತ್ತಿಗೆ ಲೋಕದಲ್ಲಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿದಾಗ ಬಹಳ ಸಂತೋಷ ಆಗುತ್ತೆ. ಜಗತ್ತಿನ ಒಳಗೂ ನಾವು ಸೇರಿದ್ದೇವೋ ಇಲ್ಲೋ, ಹಾಗಾಗಿ ಜಗತ್ತಿಗೆ ಸಂತೋಷವಾಗಲಿ ಅಂತ ಸ್ವಲ್ಪ ವಿಶಾಲ ಭಾವನೆಯಿಂದ ಸ್ತೋತ್ರ ಮಾಡಿದರೆ ಜಗತ್ತಿನ ಒಳಗಡೆ ಇರುವ ನಮಗೆ ಇನ್ನೂ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಾವು ಲೋಕಕ್ಷೇಮವನ್ನು ಪ್ರಾರ್ಥನೆ ಮಾಡಲೇಬೇಕು. ಅದನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಭಗವಂತನಿಗೆ ಮಂಗಳವನ್ನು ಮುಂದೆ ಹಾಡ್ತಾ ಇದ್ದೇವೆ. ಭಗವಂತನು ಸದಾ ಮಂಗಳ ರೂಪ, ಅವನ ರೂಪವೇ ಮಂಗಳ, ಶ್ರೀಭೂದೇವಿಯಿಂದ ಕೂಡಿದ ಅವನ ಆ ಕ್ಷೇತ್ರವೇ ಮಂಗಳ, ಅವನ ನಾಮಕೀರ್ತನವೇ ಮಂಗಳ. ಹಾಗಿರುವಾಗ ಮತ್ತೇನು ಮಂಗಳನ್ನು ನಾವು ಹಾಡಬೇಕು ಅಂದರೆ ಯಾವತ್ತೂ ಕೂಡ ಭಗವಂತನಿಗೆ ನಮಗೆ ಇರುವಂತಹ ಸಂಬಂಧ ಏನು ಅಂದರೆ ಶಾಸ್ತ್ರ ಹೇಳುತ್ತೆ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ನಾವು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡ್ಕೊಳ್ತೇವೆ, ಹೇಗಿದೆ ಚೆನ್ನಾಗಿದೆಯಾ ಅಂತೆಲ್ಲ. ನಮ್ಮ ಕನ್ನಡಿಯ ಪ್ರತಿಬಿಂಬ ಚೆನ್ನಾಗಿ ಕಾಣಲಿಕ್ಕೆ ಪೌಡ್ರು ಸ್ನೋಗಳನ್ನು ಕನ್ನಡಿಗೆ ಹಚ್ಚುವುದಲ್ಲ ಹೊರತು ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಮಾತ್ರ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ ಹೊರತು ಕನ್ನಡಿಗೆ ಅಲಂಕಾರ ಮಾಡುವುದರಿಂದ ಅಲ್ಲ. ಹೇಗೋ ಬಿಂಬನಾದ ಶ್ರೀನಿವಾಸ ದೇವ, ಪ್ರತಿಬಿಂಬನಾದ ನಾವೆಲ್ಲ ಜೀವರುಗಳು. ಹಾಗಾಗಿ ನಮಗೆ ಮಂಗಳ ಆಗಬೇಕು, ನಾವು ಜಗತ್ತಿನಲ್ಲಿ ಚೆನ್ನಾಗಿ ರಾರಾಜಿಸಬೇಕು ಅಂದರೆ ನಮಗೆ ನಾವೇ ಅಲಂಕಾರ ಮಾಡಿಕೊಳ್ಳುವುದಲ್ಲ, ಕನ್ನಡಿಗೆ ಅಲಂಕಾರ ಮಾಡುವಂತೆ ಹೇಗೆ ಅದು ಪೆದ್ದತನವೋ ಹಾಗೆ ನಮಗೇ ನಾವು ಹೊಗಳಿಕೊಂಡು ನಮಗೇ ನಾವು ಅಲಂಕಾರ ಮಾಡಿಕೊಳ್ಳುವುದಲ್ಲ. ಪ್ರತಿಬಿಂಬ ಸ್ಥಾನನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಭಗವಂತನಿಗೆ ಮಂಗಳವಾಗಲಿ, ಅವನಿಗೆ ಜೈಕಾರವಾಗಲಿ, ಅವನಿಗೆ ಕಲ್ಯಾಣವಾಗಲಿ ಅಂತ ಇದ್ದರೆ ಪ್ರತಿಬಿಂಬರಾದ ನಮಗೂ ಕೂಡ ಮಂಗಳವಾಗ್ತದೆ, ಕಲ್ಯಾಣವಾಗ್ತದೆ, ಶುಭವಾಗುತ್ತೆ. ಇದೇ ಮಂಗಳವನ್ನು ಮಾಡುವಂತಹ ಈ ಸಾರ. ಹಾಗಾಗಿ ನಾವೆಲ್ಲ ಭಗವಂತನು ಮಂಗಳನಾಗಿದ್ದಾನೆ, ಲಕ್ಷ್ಮೀದೇವಿಯೊಂದಿಗೆ ಸೇರಿಕೊಂಡು ಅಂದಾಗ ನಮಗೂ ಅದನ್ನು ನೀಡುತ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಭಗವಂತನಿಗೆ ಮಂಗಳವನ್ನು ಮಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ.
ನಮೋ